ಸೊ 2 ಸಲ ಇಂಟರ್ವ್ಯೂಗೆ ಹೋಗಿದ್ದೀನಿ. ಸೊ ನಾನಿಲ್ಲಿ ಕಳೆದ 1.5 ವರ್ಷದಿಂದ ನಿಮಗೆ ಮೆಂಟರ್ ಆಗಿ ಕೆಲಸ ಮಾಡ್ತೇನೆ ಅಕ್ಕ IAS ಅಕಾಡೆಮಿಯಲ್ಲಿ. ಓಕೆನಾ? ಸೊ ಕಂಪ್ಲೀಟ್ ಮೆಂಟರ್ಶಿಪ್ ಜವಾಬ್ದಾರಿ ನಿಮ್ಮ ಎಲ್ಲ ಸ್ಟೂಡೆಂಟ್ಸ್ ಏನೇನು ಇರ್ತಾರೆ, ಸೊ ಅವರ ಯಾವುದೇ ರೀತಿ ಜವಾಬ್ದಾರಿ ರಿಲೇಟೆಡ್ ಟು ಸ್ಟಡಿ ಅಕಾಡೆಮಿಕ್ಸ್ ಅದು ನನ್ನ ಜವಾಬ್ದಾರಿ. ಓಕೆನಾ? ನಿಮ್ಗೆ ಏನೇ ಡೌಟ್ ಇದ್ರೂ ನೀವು ಡೈರೆಕ್ಟಾಗಿ ಬಂದು ನನ್ನ ಹತ್ರ ಹೇಳ್ಕೊಬೋದು. ನಿಮ್ಗೇನೇ ಪ್ರಾಬ್ಲಮ್ ಇದ್ರೂ ಸ್ಟಡಿ ರಿಲೇಟೆಡ್ ಮಾತ್ರ ಸೊ ಬಂದು ಡೈರೆಕ್ಟಾಗಿ ನನ್ನ ಹತ್ರ ಹೇಳ್ಕೊಬೋದು, ನಾನು ಅದಕ್ಕೆ ಸೊಲ್ಯೂಷನ್ನ ಕೊಡ್ತೀನಿ. ಓಕೆನಾ? ಇಲ್ಲಿ ಅಕ್ಕ IAS ಅಕಾಡೆಮಿ. ಸೊ ಯು ಸ್ಟಾರ್ಟ್. ವಾಟ್ ಈಸ್ ಯುವರ್ ನೇಮ್, ವಾಟ್ ಈಸ್ ಯುವರ್ ಎಜುಕೇಷನ್, ಎಲ್ಲಿಂದ ಬಂದ್ರಿ, ನೆಕ್ಸ್ಟ್ ವಾಟ್ ಫೀಲ್ಡ್ ಆಫ್ ಸ್ಟಡಿ ಯು ಆರ್ ಆಸ್ಪೈರಿಂಗ್. KPSC ಮಂಡ್ಯ. KPSC ಮಂಡ್ಯದಲ್ಲಿ UPSC ಸುನಿಲ್ ಕುಮಾರ್ ಗಂಗಾವತಿ UPSC. ವಿಜಯಪುರ. ಸುಪ್ರಿಯಾ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಇನ್ನೂ ನಡೀತಿದೆ. ಆಫ್ ಮಾಡಿದ್ದು ಬೇಡ, ಕೇಳಿಸುತ್ತೆ, ಆಫ್ ಮಾಡಿ. ಅಲ್ಲಿ ಕೇಳಿಸುತ್ತಲ್ವಾ? ಏನಾಗಲ್ಲ, ಪರವಾಗಿಲ್ಲ, ಗಂಟ್ಲು ಹೋದ್ರೂ UPSC. ಚಾಮರಾಜನಗರ. ಮಂಡ್ಯದಲ್ಲಿ ಮಳವಳ್ಳಿ ಇದೆ. ಇಂಜಿನಿಯರಿಂಗ್. KPSC ಮೇನ್ಸ್ ಬರಿತಿದ್ದೀರಾ? ಓಕೆ, ಗುಡ್. ಕೇಳಿಸ್ಲಿ. ದಿಲೀಪ್. ಯಾವುದು UPSC KPSC? UPSC. ಸ್ವರೂಪ್ ರಾಯಚೂರು. KPSC ಸ್ವರೂಪ್. See, UPSC KPSC will have a brief introduction about UPSC and KPSC. ಸೊ ನೀವು ಯಾವ ರೀತಿ ಸ್ಟಡಿ ಮಾಡಬೇಕು, ಆ್ಯಂಡ್ ಐ ವಿಲ್ ಗಿವ್ ಅ ಟೈಮ್ ಟೇಬಲ್. ಸೊ ಯಾವ ರೀತಿ ನಮ್ಮ ಪ್ರೋಗ್ರಾಮ್ಗಳಿರುತ್ತೆ ಅದಕ್ಕೆ ಅಲೈನ್ ಆಗೋ ರೀತಿ ಒಂದು ಟೈಮ್ ಟೇಬಲನ್ನು ಕೊಡ್ತೀನಿ. ಆ್ಯಂಡ್ ದೆನ್ ವಾಟ್ ವಿಲ್ ಬಿ ಯುವರ್ ಸೋರ್ಸ್ ಫಾರ್ ದ ರೆಫರೆನ್ಸಸ್. ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಮಾಡ್ತಾ ಇರೋದು. ಫಸ್ಟ್ ಆ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ UPSC, ದ ಸೆಕೆಂಡ್ ದ ಟೈಮ್ ಟೇಬಲ್, ಆ್ಯಂಡ್ ದ ಥರ್ಡ್ ಒನ್ ಈಸ್ ರೆಫರೆನ್ಸಸ್. ಓಕೆನಾ? ಅದಾದಮೇಲೆ ನಿಮ್ಗೆ ಏನೇ ಡೌಟ್ ಇದ್ರೂ ವಿಲ್ ಡಿಸ್ಕಸ್. ಓಕೆ, ಸಿ ಫಸ್ಟ್ ಒನ್, ವಾಟ್ ಈಸ್ UPSC ಆರ್ KPSC? ಸೊ ಏನು UPSC ಅಥವಾ KPSC ಅಂದರೆ? ಸಿ UPSC is Union Public Service Commission and KPSC is Karnataka Public Service Commission. ಹೌದಾ? ಸೊ UPSC has nearly 24+ ಡಿಫ್ರೆಂಟ್ ಜಾಬ್ಸ್. 24ಕ್ಕಿಂತ ಹೆಚ್ಚು ಡಿಫ್ರೆಂಟ್ ಜಾಬ್ಗಳನ್ನು UPSC ಕೊಡುತ್ತೆ. KPSC ಆಲ್ಸೋ ಹ್ಯಾಸ್ ಮೋರ್ ದೆನ್ 20+ ಡಿಫ್ರೆಂಟ್ ಜಾಬ್ಸ್. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಜಾಬ್ಸ್. ದಟ್ ಈಸ್ ಮೇಜರ್ಲಿ ಆಲ್ ಇಂಡಿಯಾ ಸರ್ವಿಸಸ್. ದಿಸ್ ಇಸ್ ದ ಫಸ್ಟ್ ಕ್ರೈಟೀರಿಯಾ ಇನ್ UPSC. ಆಲ್ ಇಂಡಿಯಾ ಸರ್ವಿಸ್ ಎಷ್ಟಿದೆ? ಆಲ್ ಇಂಡಿಯಾ ಸರ್ವಿಸು 3 ಇದೆ. IAS, IPS ಆ್ಯಂಡ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್, IFOS. ಈ ಮೂರನ್ನು ನಾವು ಆಲ್ ಇಂಡಿಯಾ ಸರ್ವಿಸ್ ಅಂತ ಕರಿತೀವಿ. ದಿಸ್ ಆರ್ ದ ಹೈಯೆಸ್ಟ್ ಸರ್ವಿಸ್ ಇನ್ ಇಂಡಿಯಾ. ಹೈಯೆಸ್ಟ್ ಗವರ್ನಮೆಂಟ್ ಸರ್ವಿಸ್ ಇನ್ ಇಂಡಿಯಾ ಅಂದರೆ IAS, IPS ಆ್ಯಂಡ್ IFOS. ಈ ಮೂರು ಇವನ್ನ ಆಲ್ ಇಂಡಿಯಾ ಸರ್ವಿಸ್ ಅಂತ ಕರಿತೀವಿ. ಅದಾದಮೇಲೆ ದೇರ್ ಆರ್ ಗ್ರೂಪ್ A ಸರ್ವಿಸಸ್. ನಿಯರ್ಲಿ 17ರಿಂದ 18 ಗ್ರೂಪ್ A ಸರ್ವಿಸ್ ಇದೆ. ಇಂಡಿಯನ್ ಸಿವಿಲ್ಸ್ ಅಕೌಂಟ್ ಸರ್ವಿಸ್, IRS ಇಂಡಿಯನ್ ರೆವಿನ್ಯೂ ಸರ್ವಿಸ್, IRMS ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್, IRTS ಇಂಡಿಯನ್ ರೈಲ್ವೆ ಟಾಸ್ಕ್ ಫೋರ್ಸ್, IRTF ಟಾಸ್ಕ್ ಫೋರ್ಸ್, ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸ್, ಇಂಡಿಯನ್ ಡಿಫೆನ್ಸ್ ಎಸ್ಟೇಟ್ ಸರ್ವಿಸ್, ಇಂಡಿಯನ್ ಪೋಸ್ಟಲ್ ಸರ್ವಿಸ್. ಸೊ ಈ ರೀತಿ 17ರಿಂದ 18 ಡಿಫ್ರೆಂಟ್ ಸ್ಟ್ರೀಮ್ಸ್ ಆಫ್ ಗ್ರೂಪ್ A. ದಿಸ್ ಇಸ್ ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್. ದೆನ್ ಅದಾದಮೇಲೆ ವಿ ಹ್ಯಾವ್
ಗ್ರೂಪ್ ಬಿ ಸರ್ವಿಸ್ ಅರೌಂಡ್ 6 ಗ್ರೂಪ್ ಬಿ ಸರ್ವಿಸ್ ನಿಮ್ಗೆ ಸಿಗುತ್ತೆ. ಗ್ರೂಪ್ 6 ಯಾವ್ಯಾವುದು? ದ ಒನ್ ಈಸ್ ಡ್ಯಾನಿಪ್ಸ್. ಡ್ಯಾನಿಪ್ಸ್ ಅಂದರೆ ಡೆಲ್ಲಿ ಅಂಡಮಾನ್ ನಿಕೋಬಾರ್ ಇಂಡಿಯನ್ ಪೊಲೀಸ್ ಸರ್ವಿಸ್. ಡ್ಯಾನಿಕ್ಸ್ ಡೆಲ್ಲಿ ಅಂಡಮಾನ್ ನಿಕೋಬಾರ್ ಇಂಡಿಯನ್ ಸಿವಿಲ್ ಸರ್ವಿಸ್. ಪಾಂಡಿಚೇರಿ ಪೊಲೀಸ್ ಸರ್ವಿಸ್, ಪಾಂಡಿಚೇರಿ ಸಿವಿಲ್ ಸರ್ವಿಸ್. ಅದಾದಮೇಲೆ ಆರ್ಮ್ಡ್ ಫೋರ್ಸಸ್ ಪೊಲೀಸ್ ಫೋರ್ಸಸ್. ಸೊ ಇವೆಲ್ಲ ನಮಗೆ ಅರೌಂಡ್ 6 ಗ್ರೂಪ್ ಬಿ ಸರ್ವಿಸ್ಗಳು ನಮಗೆ ಈ UPSC ಫೀಲ್ಡಲ್ಲೇ ಸಿಗುತ್ತೆ. ದಟ್ ಮೀನ್ಸ್ ಯು ಆರ್ ರೈಟಿಂಗ್ ಓನ್ಲಿ 1 ಎಕ್ಸಾಮ್ ಫಾರ್ 24 ಡಿಫ್ರೆಂಟ್ ಕೈಂಡ್ ಆಫ್ ಜಾಬ್ಸ್. 24 ಡಿಫ್ರೆಂಟ್ ಜಾಬ್ಗಳಿಗೆ ನೀವು ಒಂದು ಎಕ್ಸಾಮನ್ನು ಬರಿತಾ ಹೋಗ್ತಾ ಇದ್ದೀವಿ. ಇನ್ ದ ಸೇಮ್ ವೇ ಹಿಯರ್ ಆಲ್ಸೋ KPSCಯಲ್ಲೂ ಕೂಡ ಹತ್ರ 20 ಇದೆ. ದಟ್ ಈಸ್ ದ ಫಸ್ಟ್ ಒನ್ ಅಸಿಸ್ಟೆಂಟ್ ಕಮಿಷನರ್, ದೆನ್ ವಿ ಹ್ಯಾವ್ ತಹಶೀಲ್ದಾರ್, ದೆನ್ ವಿ ಹ್ಯಾವ್ DYSP. ಅದೇ ರೀತಿ ವಿ ಹ್ಯಾವ್ ಮಲ್ಟಿಪಲ್ ಡಿಪಾರ್ಟ್ಮೆಂಟಲ್, ಯೂತ್ ಡಿಪಾರ್ಟ್ಮೆಂಟ್, ಸ್ಕಿಲ್ ಡಿಪಾರ್ಟ್ಮೆಂಟ್, ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್. ಸೊ ಈ ಡಿಪಾರ್ಟ್ಮೆಂಟ್ ಎಲ್ಲ ಮ್ಯಾನೇಜ್ ಮಾಡಲಿಕ್ಕೆ ವಿ ಹ್ಯಾವ್ ಸಬ್ ಕ್ಲಾಸಸ್. ಸೊ ಈ ರೀತಿ ಹತ್ತತ್ರ ಗ್ರೂಪ್ ಎ ಆ್ಯಂಡ್ ಗ್ರೂಪ್ ಬಿ ಸರ್ವಿಸಸ್. ಗ್ರೂಪ್ ಎ ಇಸ್ AC ಅಸಿಸ್ಟೆಂಟ್ ಕಮಿಷನರ್ ಲೆವೆಲ್, ಗ್ರೂಪ್ ಬಿ ಇಸ್ ತಹಶೀಲ್ದಾರ್ ಆ್ಯಂಡ್ DYSP. ಇವೆಲ್ಲ ಗ್ರೂಪ್ ಬಿ ಸರ್ವಿಸಸ್. ಸೊ ಇಷ್ಟಕ್ಕೆ ನಿಮ್ಗೆ ಏನು ಮಾಡ್ತಾ ಬರ್ತಾರೆ? ಒಂದೇ ಎಕ್ಸಾಮ್, ದಟ್ ಈಸ್ KPSC. ಓನ್ಲಿ 1 ಎಕ್ಸಾಮ್ ವಿಲ್ ಗಿವ್ ದ ಮಲ್ಟಿಪಲ್ ಆಪ್ಷನ್ಸ್. ಈ ಆಪ್ಷನ್ಸ್ಗಳನ್ನು ಸೆಲೆಕ್ಟ್ ಮಾಡೋದು ಯಾವ ರೀತಿ ಅಂತ ನಿಮ್ಗೆ ಗೊತ್ತಾಗುತ್ತೆ, ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಯು ಹ್ಯಾವ್ ಟು ಗಿವ್ ಸರ್ಟನ್ ಪ್ರಿಫರೆನ್ಸಸ್ ಆಫ್ಟರ್ ಕ್ಲಿಯರಿಂಗ್ ದ ಮೇನ್ಸ್. ಜನರಲಿ ಈ ರೀತಿ ಇರ್ತಿತ್ತು, ನೀವು ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡಿ, ಮೇನ್ಸನ್ನು ಕ್ಲಿಯರ್ ಮಾಡಿ, ಆಮೇಲೆ ಪ್ರಿಫರೆನ್ಸನ್ನು ಕೊಡಬೇಕಿತ್ತು. ಬಟ್ ನೌ ದ ಸಿಚುವೇಶನ್ ಹ್ಯಾಸ್ ಚೇಂಜ್ಡ್. ನಾವು ಪ್ರಿಲಿಮ್ಸ್ ಟೈಮಲ್ಲಿ ನಾವೇನು ಮಾಡ್ತಾ ಬರ್ತಾ ಇದ್ದೀವಿ? ವಿ ಆರ್ ಗಿವಿಂಗ್ ಪ್ರಿಫರೆನ್ಸಸ್. ಥ್ಯಾಂಕ್ ಯು. ವಿ ಆರ್ ಗಿವಿಂಗ್ ಪ್ರಿಫರೆನ್ಸಸ್. So what is UPSC? The UPSC is one of the toughest exam in the world, not only in India, in the world. ಏನಕ್ಕೆ ಪ್ರಪಂಚದಲ್ಲೇ ಇಟ್ ಇಸ್ ದ ಟಫೆಸ್ಟ್ ಎಕ್ಸಾಮ್ ಅಂತ ಕರಿತೀವಿ ಅಂದರೆ, ಯು ಹ್ಯಾವ್ ಟು ಸ್ಟಡಿ ನಿಯರ್ಲಿ 18 ಸಬ್ಜೆಕ್ಟ್ಸ್. 18 ಸಬ್ಜೆಕ್ಟ್ಗಳನ್ನು ನೀವು ಸ್ಟಡಿ ಮಾಡಬೇಕು. 18 ಸಬ್ಜೆಕ್ಟ್. ಆ್ಯಂಡ್ ದೀಸ್ 18 ಸಬ್ಜೆಕ್ಟ್ಸ್ ನೀವು ಒಂದು ಕಡೆಯಿಂದ ಓದ್ಕೊಳ್ತಾ ಹೋದರೆ ಇನ್ನೊಂದು ಕಡೆಯಿಂದ ಮರ್ತೋಗಿರುತ್ತೆ, ಹೌದಲ್ಲ? ಸೊ ಒಂದು ಕಡೆಯಿಂದ ಓದ್ಕೊಳ್ತಾ ಹೋದರೆ ಇನ್ನೊಂದು ಕಡೆಯಿಂದ ಮರ್ತೋಗುತ್ತೆ, ಇನ್ನೊಂದು ಕಡೆಯಿಂದ ಓದ್ಕೊಳ್ತಾ ಬಂದರೆ ಮತ್ತೊಂದು ಕಡೆಯಿಂದ ಮರ್ತೋಗ್ತಾರೆ. ಸೊ 18 ಸಬ್ಜೆಕ್ಟ್ಸ್, ಬಟ್ along with that it also has 3 stages. You have to clear prelims, you have to clear mains, you have to clear interview. If you fail in any one level, you have to start from the beginning. Prelims ಇಂದನೇ ಮತ್ತೆ ಸ್ಟಾರ್ಟ್ ಮಾಡ್ತಾ ಬರಬೇಕು. ಪ್ರತಿ ವರ್ಷ ಹತ್ತತ್ರ 10 ಲಕ್ಷ ಜನ UPSCಗೆ ಅಪ್ಲಿಕೇಶನನ್ನು ಹಾಕ್ತಾರೆ. ಅರೌಂಡ್ 10 lakh people. So in the prelims, they will around 5 to 6 lakh people ಬರೀತಾರೆ ಎಕ್ಸಾಮನ್ನು. ಅಂದರೆ 10 ಲಕ್ಷದಲ್ಲಿ 4 ಲಕ್ಷ ಜನ ಎಕ್ಸಾಮ್ ಬರೀದೇನೆ ಏನು ಮಾಡ್ತಾರೆ? ಸ್ಕಿಪ್ ಮಾಡ್ತಾರೆ. ಬಿಕಾಸ್ ದೇ ಫಿಯರ್, ಬಿಕಾಸ್ ಆಫ್ ಲಿಮಿಟೆಡ್ ಅಟೆಂಪ್ಟ್ಸ್. ನಮಗೆ ಅಟೆಂಪ್ಟ್ಗಳು ಕಡಿಮೆ ಇರೋದ್ರಿಂದ ದೇ ವಿಲ್ ಫಿಯರ್. ಅಟೆಂಪ್ಟ್ಸ್ ಎಷ್ಟಿದೆ? ಯುನೋ ಅಟೆಂಪ್ಟ್ಸ್ ಬಗ್ಗೆ, ಹೌದಲ್ಲ? ಜನರಲ್ ಕ್ಯಾಟಗರಿ 6 attempts, OBC 9 attempts, 9 OBC 9 attempts, SC ST unlimited. There is no limits on the attempts. That is 21 years ಇಂದ 37 years ವರೆಗೂ ಅವರು 16 ಅಟೆಂಪ್ಟ್ಗಳನ್ನು ಕೊಡ್ಬೋದು. OBC they from 21 years to 35 years they can give 9 attempts. General from 21 years to 32 years they can give 6 attempts. And there is one more category, that is EWS, economically weaker section. So economically weaker section is a sub category under general category itself. So ಅವರಿಗೆ ಅಟೆಂಪ್ಟ್ಸ್ ಮತ್ತು ಏಜು ವೇರಿ ಮಾಡಲ್ಲ. ಅಟೆಂಪ್ಟ್ಸ್ ಆ್ಯಂಡ್ ಏಜ್ ವೇರಿ ಮಾಡಲ್ಲ. ಇತ್ತೀಚೆಗೆ ಕೋರ್ಟಲ್ಲಿ ತೀರ್ಮಾನ ಆಗ್ತಿದೆ ಅಟೆಂಪ್ಟ್ಸನ್ನು ಜಾಸ್ತಿ ಮಾಡಬೇಕು ಅಂತ. ವಿಲ್ ಸಿ ಅಬೌಟ್ ಇಟ್. ಓಕೆನಾ? ಸೊ ಈ ರೀತಿ ಇದೆ. ಸೊ ಬೈ 10 lakh ಪಾಪ್ಯುಲೇಷನ್, ಸೊ ಓನ್ಲಿ 5 to 6 lakh people will give the prelims. ಈ 5 ರಿಂದ 6 ಲಕ್ಷ ಜನ ಪ್ರಿಲಿಮ್ಸ್ ಬರೆದಂಥವ್ರು ಮೇನ್ಸ್ಗೆ ಹೋಗಂಥದ್ದು ಕೇವಲ 13,000 ಜನ ಮಾತ್ರ. ದಟ್ ಈಸ್ ಅರೌಂಡ್ 11 to 13,000 people only go to the mains. That means ಈ 5 ರಿಂದ 6 ಲಕ್ಷದಲ್ಲಿ 4,87,000 ಜನ ಏನು ಮಾಡ್ತಾರೆ? ಫಸ್ಟ್ ಸ್ಟೇಜಲ್ಲೇ ಫೇಲ್ ಆಗ್ತಾರೆ. ದಟ್ ಈಸ್ ಓನ್ಲಿ 13,000 people will go to the mains. ದ ಏನು ಪರ್ಸೆಂಟೇಜ್ ನಮಗೆ ಎಷ್ಟಿಲ್ಲ, 0.01% ಕೂಡ ನಮಗೆ ಸಕ್ಸಸ್ ರೇಟ್ ಇಲ್ಲ. ದೆನ್ ಈ ಮೇನ್ಸಿಂದ ಇಂಟರ್ವ್ಯೂಗೆ ಹೋಗುವಂಥವ್ರು ಕೇವಲ
3000 ಜನ ಮಾತ್ರ, ಓನ್ಲಿ 3000. ಎಷ್ಟು ಪೋಸ್ಟ್ ಇದೆ 1:3 ಅಲ್ಲಿ ತಗೊಳ್ತಾರೆ. ಸೊ ಓನ್ಲಿ 3000. ಇನ್ ದಿಸ್ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಸೆಲೆಕ್ಟೆಡ್ ಓನ್ಲಿ 1000. 10 ಲಕ್ಷದಿಂದ 1000 ಜನ ಮಾತ್ರ. ಸೊ ದಟ್ಸ್ ವೈ ಇಟ್ ಇಸ್ ದ ಟಫೆಸ್ಟ್ ಎಕ್ಸಾಮ್. ಏನಕ್ಕೆ ಅಂದರೆ ಇಟ್ ಇಸ್ ದ ಕಾಂಪಿಟೇಟಿವ್ ಎಕ್ಸಾಮ್. ಇಲ್ಲಿ ಕಾಂಪಿಟೇಷನನ್ನು, ಇಟ್ ಇಸ್ ದ ಹೈಯೆಸ್ಟ್ ಕಾಂಪಿಟೇಷನ್ ಇರುವಂತಹ ಫೀಲ್ಡು, ಆ್ಯಂಡ್ ದ ಸ್ಟ್ಯಾಂಡರ್ಡ್ ಫಾರ್ ದ ಕಾಂಪಿಟೇಷನ್ ಇಸ್ ಸೆಟ್ ಬೈ ದ ಕ್ಯಾಂಡಿಡೇಟ್ಸ್ ದೆಮ್ಸೆಲ್ಫ್. ಇಲ್ಲಿ ಸ್ಟ್ಯಾಂಡರ್ಡ್ಗಳನ್ನು ಸೆಟ್ ಮಾಡ್ತಾ ಇರೋಂಥವ್ರು ಅವರೇ, ಕಷ್ಟಪಟ್ಟು ಓದ್ತಾ ಇರೋಂಥವ್ರು ಅವರೇ, ಕಾಂಪಿಟೇಷನ್ನ ಡಿಸೈಡ್ ಮಾಡ್ತಾ ಇರೋಂಥವ್ರು ಅವರೇ. ಸೊ ದಟ್ಸ್ ವೈ ಇಟ್ ಇಸ್ ದ ಟಫೆಸ್ಟ್ ಎಕ್ಸಾಮ್. ಸಿ ಜನರಲಿ ಇನ್ 2020 ಇಂದನೇ ತಗೊಳ್ಳಿ, 2020 ಇಂದ 2022ವರೆಗೂ ದ ಕಟ್ ಆಫ್ ಈಸ್ ಅರೌಂಡ್ 90 to 95, 90ರಿಂದ 95. ಬಟ್ ಇನ್ 2023 ದ ಕಟ್ ಆಫ್ ಈಸ್ ಜಸ್ಟ್ 75. ಏನಕ್ಕೆ? ದ ಕ್ವಶನ್ ಪೇಪರ್ ಟಫ್ ಇತ್ತು ಅಂತ, ಜಸ್ಟ್ 75. ಸೊ 5ರಿಂದ 6 ಲಕ್ಷ ಜನದಲ್ಲಿ 200 ಮಾರ್ಕ್ಸನ್ನು 75 ಮಾರ್ಕ್ಸನ್ನು 200 ಮಾರ್ಕ್ಸಲ್ಲಿ ತಗೊಳ್ಳಿಕ್ಕೆ ಆಗಿದ್ದು ಕೇವಲ 11,000 ಜನರಲ್ಲಿ ಮಾತ್ರ. ಜಸ್ಟ್ 75 ಮಾರ್ಕ್ಸ್ ಫಾರ್ 200. ಫಾರ್ SC ST ಆ್ಯಂಡ್ PWD ಅಂತ ಬಂತು ಅಂದರೆ ಪರ್ಸನ್ ವಿತ್ ಡಿಸೇಬಲ್ 47 ಮಾರ್ಕ್ಸು ಫಾರ್ 200. ದ ಪೀಪಲ್ ಫೇಲ್ಡ್ ದೇ. ಸೊ ದಟ್ಸ್ ವೈ ವಿ ಕ್ಯಾನ್ ಕನ್ಸಿಡರ್ ಪ್ರಿಲಿಮ್ಸ್ ಇಸ್ ದ ಟಫೆಸ್ಟ್ ಎಕ್ಸಾಮ್. ಪ್ರಿಲಿಮ್ಸ್ ಇಸ್ ದ ಟಫೆಸ್ಟ್ ಎಕ್ಸಾಮ್. ಏನಕ್ಕಂದರೆ ಅಲ್ಲೇ ಸೋಸೋದು ಜಾಸ್ತಿ. ಸೊ ಯಾರ್ಯಾರು ವೀಕ್ ಕ್ಯಾಂಡಿಡೇಟ್ ಇದ್ದಾರೆ, ಸೊ ದೇ ವಿಲ್ ಬಿ ಫೋರ್ಗೋನ್ ಬೈ ದ ಪ್ರಿಲಿಮ್ ಸ್ಟೇಜ್ ಇಟ್ ಸೆಲ್ಫ್. So that's why you have to be prepared thoroughly. Clearing prelims is difficult job, highly difficult job. Even ನನ್ನ ಸ್ನೇಹಿತರು ತುಂಬ ಜನ ರ್ಯಾಂಕ್ ಬಂದಿರೋರು ಕೂಡ ದೇ ಕುಡ್ ನಾಟ್ ಏಬಲ್ ಟು ಕ್ಲಿಯರ್ ದ ಪ್ರಿಲಿಮ್ಸ್. ನೆಕ್ಸ್ಟ್ ಪ್ರಿಲಿಮ್ಸ್ ರ್ಯಾಂಕ್ ಬಂದಿರೋರು ಕೂಡ ಮತ್ತೆ ರ್ಯಾಂಕ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಬರೀತಾರೆ. ಸೊ ಇನ್ ದಟ್ ಟೈಮ್ ಆಲ್ಸೋ ದೇ ಹ್ಯಾವ್ ಫೇಲ್ಡ್ ಇನ್ ಪ್ರಿಲಿಮ್ಸ್. ಸೊ ಪ್ರಿಲಿಮ್ಸ್ ಇಸ್ ದ ಟಫೆಸ್ಟ್ ಎಕ್ಸಾಮ್, ಬಟ್ ಮೇನ್ಸ್ ಇಸ್ ದ ಈಸಿಯೆಸ್ಟ್ ಎಕ್ಸಾಮ್. ಮೇನ್ಸ್ ಇಸ್ ದ ಈಸಿಯೆಸ್ಟ್ ಎಕ್ಸಾಮ್, ಬಟ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಏನಕ್ಕೆ ಅಂದರೆ ಬರಿಬೇಕು ಅಂತ ಹೇಳ್ತೀನಿ, ಸಿಲೆಬಸ್ಸು ಎಕ್ಸಾಮ್ ಪ್ಯಾಟರ್ನ್ ಹೇಳ್ತೀನಿ. ಬರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಮೇನ್ಸ್ ವಿಲ್ ಬಿ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ಇಟ್ ಇಸ್ ದ ಈಸಿಯೆಸ್ಟ್ ಎಕ್ಸಾಮ್. ಏನಕ್ಕೆ ಅಂದರೆ ಆ ಮೇನ್ಸಲ್ಲಿ ನಮ್ಗೆ ಇಷ್ಟ ಬಂದಿದ್ದು ನಾವು ಬರಿತೀವಿ ಅಲ್ಲಿ. ದೇ ಕ್ಯಾನ್ ಗಿವ್ ಮಾರ್ಕ್ಸ್ ಆರ್ ನಾಟ್, ಬಟ್ ಅಟ್ ಲೀಸ್ಟ್ ವಿ ಆರ್ ರೈಟಿಂಗ್, ವಿ ಆರ್ ಅಮಾಂಗ್ ದ 13,000 ಪೀಪಲ್. ವಿ ಆರ್ ಅಮಾಂಗ್ ದ 13,000 ಪೀಪಲ್ ಹೂ ಹ್ಯಾಸ್ ದ luck or a power to write mains exam, that is UPSC mains exam, that is knowledge, purely knowledge based. Then after clearing it you will enter into the third group, that is elite group of UPSC. Elite group means they are all equally worthy candidates, but the amount of luck and the knowledge in the mains exam, luck and knowledge in the mains exam ಅವ್ರನ್ನ ಏನು ಮಾಡುತ್ತೆ, ಕ್ಲಿಯರ್ ಮಾಡಿಸುತ್ತೆ, ಇಲ್ಲಾಂದರೆ ಹೊರಗಡೆ ಇರುತ್ತೆ. ಬಟ್ ಇವನ್ ಆಫ್ಟರ್ ದಟ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಓನ್ಲಿ. ದಟ್ಸ್ ವೈ ಇಟ್ ಇಸ್ ದ ಟಫೆಸ್ಟ್ ಎಕ್ಸಾಮ್. ದ ನಂಬರ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು KPSC. ಸೊ ಇಲ್ಲಿ 10 ಲಕ್ಷ ಜನ ಇದ್ದಾರೆ, ಅಲ್ಲಿ 2 ಲಕ್ಷ ಜನ ಇರ್ತಾರೆ ಅಷ್ಟೇ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕೊಂತವ್ರು. ಅದರಲ್ಲಿ 1 ಲಕ್ಷ ಜನ ಎಕ್ಸಾಮನ್ನು ಬರೀತಾರೆ. ಸೊ ಫಾರ್ ದ ಮೇನ್ಸ್ ದೇ ಸೆಲೆಕ್ಟೆಡ್ ಅರೌಂಡ್ 5,000 ಕ್ಯಾಂಡಿಡೇಟ್ ದಿಸ್ ಟೈಮ್. ಸೊ 5,000 ಜನ. ಸೊ ಇರೋದು ಪೋಸ್ಟ್ ಜಸ್ಟ್ 300, ಹೌದಲ್ಲ? ಸೊ ಈ 5,000ದಲ್ಲಿ ಅರೌಂಡ್ 1,500 or 900 people ಅನ್ನು ಸೆಲೆಕ್ಟ್ ಮಾಡ್ತಾರೆ ಇಂಟರ್ವ್ಯೂಗೆ. ದೇ ವಿಲ್ ಸೆಲೆಕ್ಟ್ ದ ಕ್ಯಾಂಡಿಡೇಟ್ಸ್. ದಿಸ್ ಇಸ್ ಇಟ್. ಓಕೆನಾ? ಸೊ ಫಸ್ಟ್, ವಾಟ್ ಈಸ್ ದ ಎಕ್ಸಾಮ್ ಮೆಥಡ್? ಜನರಲಿ ಏನಾಗುತ್ತೆ, ಅರೌಂಡ್ ಫೆಬ್ರವರಿ ವಿ ವಿಲ್ ರಿಸೀವ್ ದ ನೋಟಿಫಿಕೇಶನ್. ನಮಗೆ ಲಾಸ್ಟ್ ಇಯರಲ್ಲೇ ಗೊತ್ತಾಗಿರುತ್ತೆ ಈ ಇಯರ್ ಯಾವಾಗ ಎಕ್ಸಾಮ್ ನಡೆಯುತ್ತೆ ಅಂತ. ಸೊ ಲಾಸ್ಟ್ ಮೇ ಇಟ್ ಸೆಲ್ಫ್ ವಿ ಹ್ಯಾವ್ ಗೆಟ್ ಟು ನೋ ದಟ್ ದಿಸ್ ಇಯರ್ ಎಕ್ಸಾಮ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ May 25. ಸೊ ಅದೇ ರೀತಿ ಈ ಇಯರ್ ಏಪ್ರಿಲ್ ಆರ್ ಮೇ ಅಲ್ಲೇ ಗೊತ್ತಾಗೋಗುತ್ತೆ ನಿಮಗೆ ನೆಕ್ಸ್ಟ್ ಇಯರ್ ಯಾವಾಗ ಎಕ್ಸಾಮ್ ಆಗುತ್ತೆ ಅಂತ. ಸೊ ಯು ಹ್ಯಾವ್ 1 year ಟೈಮ್ ಪೀರಿಯಡ್ ಇನ್ ದ UPSC, ಬಟ್ ನಾಟ್ ಇನ್ ದ KPSC ಅವ್ರು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗ್ಯಾರಂಟಿ ಇರಲ್ಲ. ಸೊ ಮಾಡಿದ್ಮೇಲೆ ಸ್ಟೂಡೆಂಟ್ಸ್ಗೂ ಗ್ಯಾರಂಟಿ ಇರಲ್ಲ ಇದ್ರ ರಿಸಲ್ಟ್ ಆಗುತ್ತಾ ಅಂತ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ KPSC. ಸೊ ದಟ್ಸ್ ವೈ ಐ ರಿಕ್ವೆಸ್ಟ್ ಎವ್ರಿ ಒನ್ ಹಿಯರ್, ಫಸ್ಟ್ ಪರ್ಸ್ಯೂ UPSC ಮಾಡಿ 1-2 ವರ್ಷ ಕಷ್ಟಪಟ್ಟು. ಯಾಕಂದರೆ KPSCಯಲ್ಲಿ ಯು ಹ್ಯಾವ್ ಟು ರೀಡ್ ಅನದರ್ 2 subjects ಎಕ್ಸ್ಟ್ರಾ, 2-3 subjects, PABAD, ಸೋಷಿಯಾಲಜಿ, ರೂರಲ್ ಡೆವಲಪ್ಮೆಂಟ್, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಬಜೆಟ್, ಇವೆಲ್ಲ ಎಕ್ಸ್ಟ್ರಾ UPSCಗಿಂತ ಎಕ್ಸ್ಟ್ರಾ ಓದಬೇಕು. ಸೊ ಕಂಪೇರಿಟಿವ್ಲಿ UPSCನೇ ಈಸಿ ಆಯಿತು.
But UPSC has wide amount of competition. So KPSC ಗೆ you have to compete with the Karnataka people only. But for UPSC you have to compete with the multiple states. So ಅದಕ್ಕೋಸ್ಕರ ಟಫ್ ಅನ್ಸುತ್ತೆ. But pursue UPSC first. For 2 years UPSC ಅನ್ನ ಮಾಡಿ. 2 year ಆದರೂ ನಮ್ಮ ಕೈಲಿ UPSC ಮಾಡ್ಲಿಕ್ಕೆ ಆಗ್ತಿಲ್ಲ, then shift to KPSC. So no problem. Shift to KPSC. ಓಕೆನಾ? So first around February we will get the notification. ಒಂದು 20 days ಟೈಮ್ ಅನ್ನು ಕೊಡ್ತಾರೆ, 15 to 20 days to put the notification. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತಾ ಬರಬೇಕು, ಇನ್ ಜನವರಿ ಇಟ್ ಸೆಲ್ಫ್ ಯು ಹ್ಯಾವ್ ಟು ಬಿ ರೆಡಿ ವಿತ್ ದ ಡಾಕ್ಯುಮೆಂಟ್ಸ್. ನಮಗೆ ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ ನೋಟಿಫಿಕೇಶನಲ್ಲಿ. ದ ಒನ್ ವಿಲ್ ಬಿ ಆಧಾರ್ ಕಾರ್ಡ್ ಅಥವಾ ಐಡೆಂಟಿಟಿ ಕಾರ್ಡ್, ಏನಾದರೂ ಯೂಸ್ ಮಾಡ್ಬೋದು ನೀವು, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ID, ಎನಿಥಿಂಗ್. ದ ಸೆಕೆಂಡ್ ಒನ್ ವಿಲ್ ಬಿ ದ ಗ್ರಾಜುಯೇಷನ್ ಸರ್ಟಿಫಿಕೇಟ್. ಸೊ ನಿಮ್ಗೆ ಕಂಪ್ಲೀಟ್ ಆಗಿಲ್ಲ ಅಂದರೆ ಯು ಕ್ಯಾನ್ ಅಪ್ಲೋಡ್ ಆಫ್ಟರ್ ದ ಪ್ರಿಲಿಮ್ಸ್. ಬಟ್ ಲಾಸ್ಟ್ ಸೆಮ್ ಮಾರ್ಕ್ಸ್ ಯಾವುದನ್ನು ತೊಗೊಂಡಿರ್ತೀರಿ ಅದು ಮಾರ್ಕ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಗ್ರಾಜುಯೇಷನ್ ಸರ್ಟಿಫಿಕೇಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಕಮ್ಯುನಿಟಿ ಸರ್ಟಿಫಿಕೇಟ್. ದ OBC ಇದ್ದರೆ OBC, SC/ST ಇದ್ದರೆ SC/ST, ಆರ್ EWS ಇದ್ದರೆ EWS. ಸೊ ಯು ಹ್ಯಾವ್ ಟು ಬಿ ರೆಡಿ ವಿತ್ ದ ಕಮ್ಯುನಿಟಿ ಸರ್ಟಿಫಿಕೇಟ್, ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಡೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೀವೇನು ಮಾಡಿ, ಪ್ರತಿ ವರ್ಷ ಮಾಡಿಸ್ಬೇಕು ಅದು EWS ಆ್ಯಂಡ್ OBC. ಬಿ ರೆಡಿ ವಿತ್ ಜನವರಿ ಇಟ್ ಸೆಲ್ಫ್. ಸೊ ಇಷ್ಟು. ದೆನ್ ಇನ್ ಮೇ ವಿಲ್ ಬಿ ಹ್ಯಾವಿಂಗ್ ಪ್ರಿಲಿಮ್ಸ್. ಜನರಲಿ ನಮಗೆ ಜೂನಲ್ಲಿ ನಡೀತಾ ಇತ್ತು, ಈಗ ಮೇ ಮಾಡಿದ್ದಾರೆ. ಮೇ ಅಲ್ಲಿ ನಮಗೆ ಪ್ರಿಲಿಮ್ಸ್ ಇರುತ್ತೆ. ದೆನ್ ಸೆಪ್ಟೆಂಬರ್ ವಿಲ್ ಹ್ಯಾವ್ ಮೇನ್ಸ್. ಡಿಸೆಂಬರಲ್ಲಿ ನಮಗೆ ರಿಸಲ್ಟ್ ಬರುತ್ತೆ, ಮೇನ್ಸ್ ರಿಸಲ್ಟ್. ಫ್ರಮ್ ಜನವರಿ ದ ಇಂಟರ್ವ್ಯೂ ವಿಲ್ ಬಿಗಿನ್, ಜನವರಿ ಟು ಏಪ್ರಿಲ್. ಜನವರಿ 7ಕ್ಕೆ ಸ್ಟಾರ್ಟ್ ಆಯಿತು ಈ ವರ್ಷ, ಏಪ್ರಿಲ್ 17 ಗಂಟೆ ಇದೆ ಇಂಟರ್ವ್ಯೂ. ಸೊ ಜನವರಿಯಿಂದ ಏಪ್ರಿಲ್ವರೆಗೂ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಏಪ್ರಿಲ್ 17ಕ್ಕೆ ಮುಗೀತು ಅಂದರೆ ವಿತಿನ್ 3-4 days ವಿಲ್ ಗೆಟ್ ದ ರಿಸಲ್ಟ್. ಇನ್ ಏಪ್ರಿಲ್ ಇಟ್ ಸೆಲ್ಫ್ we will get the final result of UPSC. So this is the timeline for UPSC exam, but I can't give timeline for KPSC exam. ಸೊ ಯಾವಾಗ ನೋಟಿಫಿಕೇಶನ್ ಕರೀತಾರೆ ಅವ್ರಿಗೆ ಗೊತ್ತಿರಲ್ಲ, ಹೌದಲ್ಲ? ನಾನು ಡಿಮೋಟಿವೇಟ್ ಮಾಡ್ತಿಲ್ಲ KPSC ಓದ್ತಾ ಇರೋರನ್ನ. ಇಟ್ಸ್ ಅ ಫ್ಯಾಕ್ಟ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಆಸ್ ಫಸ್ಟ್ ಎಂಟರ್ ಇನ್ ಟು ದ UPSC ಆರ್ KPSC ಸ್ಟ್ರೀಮ್, ಕಾಂಪಿಟೇಟಿವ್ ಎಕ್ಸಾಮ್ ಬಂದಿದ ತಕ್ಷಣ, ಸೊ ವಾಟ್ ಯು ಹ್ಯಾವ್ ಟು ಥಿಂಕ್ ಅಂದರೆ, ಸಿ ಯು ಆರ್ ಏಬಲ್ ಟು ಗಿವ್ 100% ಎಫರ್ಟ್. ಹೌದಾ? ಹಾರ್ಡ್ ವರ್ಕ್ ಮಾಡ್ತೀನಿ, 100% ಎಫರ್ಟ್ ಕೊಡ್ತೀನಿ. ಸೊ ಏನಾದರೂ ಆಗಲಿ ಐ ವಿಲ್ ಸಸ್ಟೈನ್ ಹಿಯರ್ ಅಂತ ಬಂದಿರ್ತೀರಿ. ಸೊ ಆಗಿದ್ದಾಗ ಯು ಹ್ಯಾವ್ ಟು ಸೆಲೆಕ್ಟ್ ಅ ಕರೆಕ್ಟ್ ಫೀಲ್ಡ್, ಆ ಸ್ಟ್ರಿಕ್ಟ್ ಫೀಲ್ಡ್, ಆ ರೆಗ್ಯುಲೇಟೆಡ್ ಫೀಲ್ಡ್. ಕರೆಕ್ಟ್ ಅಲ್ವಾ? ಸೊ ಒಂದು ಕ್ಲೀನ್ ಇರೋಂಥದ್ದು, ರೆಗ್ಯುಲರ್ ಆಗಿ ಎಕ್ಸಾಮನ್ನು ಮಾಡುವಂಥದ್ದು, ಡಿಸಿಪ್ಲಿನ್ಡ್ ಇನ್ಸ್ಟಿಟ್ಯೂಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ದ ಫಸ್ಟ್ ಥಿಂಗ್. ಸೊ ಆಫ್ಟರ್ ದಟ್ ಯು ಕ್ಯಾನ್ ಗೋ ಫಾರ್ KPSC. ನಮ್ಮದು KPSC ಈ ಸಲ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ. ಐ ಆಮ್ ಗಿವಿಂಗ್ ಮೇನ್ಸ್ ಆಲ್ಸೋ. ನಾವು ಒಂದು ದಿನನೂ KPSCಗೆ ಓದಿಲ್ಲ. ಐ ಆಮ್ ಹಾನೆಸ್ಟ್ಲಿ ಟೆಲಿಂಗ್ ಒಂದು ದಿನನೂ ನಾನು KPSCಗೆ ಓದಿಲ್ಲ. ದೆನ್ ಆಲ್ಸೋ ಐ ಕ್ಲಿಯರ್ಡ್. ಸೊ ಐ ಕ್ಲಿಯರ್ಡ್ KPSC ಪ್ರಿಲಿಮ್ಸ್ ಬಿಕಾಸ್ ಐ ಹ್ಯಾವ್ ಎ UPSC ನಾಲೆಡ್ಜ್ ಇಟ್ಕೊಂಡು ಐ ಕ್ಯಾನ್ ಗೋ ಫಾರ್ ಎನಿ ಎಕ್ಸಾಮ್. ಇದೇ ನನಗೆ ಮ್ಯಾಟರ್ ಆಗಲ್ಲ. ಸೊ ಫಾರ್ ಮೀ ವಾಟ್ ಮ್ಯಾಟರ್ಸ್ ಈಸ್ UPSC. ಸೊ ಥಿಂಕ್ ಬಿಗ್, ಆ ಡ್ರೀಮ್ ಬಿಗ್ಗರ್. ಸೊ ಇದನ್ನ ಫಸ್ಟ್ ಇಟ್ಕೊಳ್ಳಿ. ಸೊ ಫಾರ್ KPSC ವಿ ಕ್ಯಾನಾಟ್ ಗಿವ್ ಟೈಮ್ ಲೈನ್ ಬಿಕಾಸ್ ದೇ ಆರ್ ನಾಟ್ ರೆಗ್ಯುಲರ್ ಇನ್ ಕಂಡಕ್ಟಿಂಗ್ ದ ಎಕ್ಸಾಮ್. ದೇ ಆರ್ ನಾಟ್ ರೆಗ್ಯುಲರ್ ಆ್ಯಂಡ್ ದೇ ಆರ್ ನಾಟ್ ಕ್ಲೀನ್ ಆಲ್ಸೋ. ಕ್ಲೀನ್ ಮೀನ್ಸ್ ಕರಪ್ಷನ್ ಫ್ರೀ ಇಲ್ಲ ಅವರು. ಸೊ ಕರಪ್ಷನ್ ಫ್ರೀ ಇಲ್ಲ. ಸೊ ಬಟ್ ವಿ ಕ್ಯಾನ್ ಹ್ಯಾಪಿಲಿ ಸೇ ಆರ್ ವಿ ಕ್ಯಾನ್ ಫಾರ್ಚುನೇಟ್ಲಿ ಸೇ ದಟ್ UPSC is a completely a disciplined and transparent institution ಮತ್ತು ರೆಗ್ಯುಲರ್ ಇನ್ಸ್ಟಿಟ್ಯೂಷನ್. ಸೊ ಅವ್ರು ಎಂಥ ಎಲೆಕ್ಷನ್ ಬರಲಿ, ಎಂಥ ಇದೇ ಬರಲಿ, ದೇ ವಿಲ್ ಕಂಡಕ್ಟ್ ದ ಎಕ್ಸಾಮ್ within a regular time period. So that's why achieve or think about the bigger exam. ಸೊ ಒಂದು ಒಳ್ಳೆ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡ್ತಾ ಬನ್ನಿ. ಸೊ ದಟ್ಸ್ ವೈ ಮೈ ಸೆಲೆಕ್ಷನ್ ಇಸ್ UPSC. ಓಕೆ ಅಲ್ಲ? ನಾವು KPSC ಮಾಡಬೇಕು ಅಂತಲೇ ಬಂದಂಥವ್ರು. ದೆನ್ ವಿ ಥಾಟ್ ವೈ ಕಾಂಟ್ ವಿ ಡೂ UPSC. ಸೊ KPSC ಮಾಡಿದ್ಮೇಲೆ ಕೂಡ UPSC ಮಾಡಬೇಕು ಅಂತ ಮನಸ್ಸಾಗೆ ಆಗುತ್ತಲ್ಲ, ಫಸ್ಟ್ ಟೈಮ್ ಮಾಡೋಣ UPSC. ಸೊ ದಿಸ್ ಈಸ್ ಹೌ ವಿ ಸ್ಟಾರ್ಟೆಡ್. ಓಕೆನಾ? ಸೊ ಇದು ಟೈಮ್ ಲೈನ್ ಇರುತ್ತೆ. ಸೊ ಈ ಟೈಮ್ ಲೈನಲ್ಲಿ ವಿ ಎನ್ಕೌಂಟರ್ ದ ಫಸ್ಟ್ ಎಕ್ಸಾಮ್, ದಟ್ ಈಸ್ ಪ್ರಿಲಿಮ್ಸ್. ಸೊ ಫ್ರಮ್ ಜನವರಿ ಇಟ್ ಸೆಲ್ಫ್ ಯುವರ್ ಪ್ರಿಪ್ರೇಷನ್ ಫಾರ್ ದ ಪ್ರಿಲಿಮ್ಸ್ ವಿಲ್ ಸ್ಟಾರ್ಟ್. ಓಕೆನಾ? ಸೊ ದೆನ್ ಮೇ ಟು ಸೆಪ್ಟೆಂಬರ್ ವಿಲ್ ಗೆಟ್ ಹಾರ್ಡ್ಲಿ ಅರೌಂಡ್ 90 days. ಹತ್ತಿರ 90 ದಿನವನ್ನು ನಾವು ತಗೋತೀವಿ ಫಾರ್ ಮೇನ್ಸ್ ಎಕ್ಸಾಮನ್ನು ಬರಲಿಕ್ಕೆ. ಸೊ ಈ 90 days ವಿ ಹ್ಯಾವ್ ಟು ಕಂಪ್ಲೀಟ್
17 ಸಬ್ಜೆಕ್ಟ್ಸ್. 17 ಸಬ್ಜೆಕ್ಟನ್ನು ರಿವಿಷನ್ ಮಾಡಬೇಕು, ಟೆಸ್ಟ್ಗಳು ಬರೀಬೇಕು, ಆನ್ಸರ್ ರೈಟಿಂಗ್ ಮಾಡಬೇಕು. ಸೊ ದೆನ್ ವಿ ಹ್ಯಾವ್ ಟು ಗಿವ್ ಎಕ್ಸಾಮ್. ಸೊ ಇನ್ 90 days. ಸೊ 90 daysಲ್ಲಿ 17 ಎಕ್ಸಾಮ್ ಅಂದರೆ ಇಟ್ ಕೆನಾಟ್ ಬಿ ಪಾಸಿಬಲ್, ಹೌದಲ್ಲ? ಸೊ ಅದಕ್ಕೆ ವಾಟ್ಸ್ ಯುವರ್ ಸ್ಟ್ರಾಟಜಿ ಈಸ್, ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದ ಮೇನ್ಸ್ ಫಸ್ಟ್. ದೆನ್ ಯು ಹ್ಯಾವ್ ಟು ಗೋ ಇನ್ ಟು ದ ಎಕ್ಸಾಮ್. ನೆಕ್ಸ್ಟ್ ಇನ್ನು ಅದಾದಮೇಲೆ ಇಂಟರ್ವ್ಯೂ ಎಲ್ಲ ಸರ್, ಅದರಲ್ಲಿ ಏನು ಅಂಥ ಪ್ರಿಪ್ರೇಷನ್ ಏನಿಲ್ಲ. ಡೈಲಿ ಯು ಹ್ಯಾವ್ ಟು ಬಿ ರೆಡಿ ವಿತ್ ದ ಕರೆಂಟ್ ಅಫೇರ್ಸ್, ಜನರಲಿ ಡಿಸ್ಕಸ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ಜೊತೆ. ದೆನ್ ಇಟ್ ವಿಲ್ ಬಿ ಈಸಿ. ಒನ್ಸ್ ಯು ಕ್ಲಿಯರ್ ದ ಮೇನ್ಸ್, then interview will be easy. So okay, so this is the exam pattern for the timeline. But what's your preparation strategy? ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ ಯಾವ ರೀತಿ ಇರಬೇಕು? ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ ನಾಟ್ ಇನ್ ದ ಡೈರೆಕ್ಟ್ ವೇ ಬಟ್ ಇನ್ ದ ರಿವರ್ಸ್ ವೇ. ಸೊ ಡೈರೆಕ್ಟ್ ವೇ ಅಲ್ಲಿ ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ ಇರಬಾರ್ದು. ಯುವರ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಶುಡ್ ಬಿ ಇನ್ ದ ರಿವರ್ಸ್ ವೇ. ಇನ್ ದ ರಿವರ್ಸ್ ವೇ ಮೀನ್ಸ್ ಫಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದ ಇಂಟರ್ವ್ಯೂ, then you have to prepare for the mains, then you have to prepare for the prelims. How means the first exam is interview. What is interview? Interview ಅಲ್ಲಿ ಏನು ಚೆಕ್ ಮಾಡ್ತಾರೆ? Interview means ಅಲ್ಲಿ interview ಅಂತ ಕರೆಯಲ್ಲ, they will call the personality test. ನಿಮ್ಮ ವ್ಯಕ್ತಿತ್ವವನ್ನು ಅಲ್ಲಿ ಏನು ಮಾಡ್ತಾ ಬರ್ತಾರೆ? ಪರೀಕ್ಷೆ ಮಾಡ್ತಾ ಬರ್ತಾರೆ. So what is that ವ್ಯಕ್ತಿತ್ವ? That is personality. They are expecting the honesty. ಹಾನೆಸ್ಟ್ ಆಗಿದ್ದೀರಾ? ದಟ್ ಇಸ್ ದ ಫಸ್ಟ್ ಥಿಂಗ್. ದೇ ಆರ್ ಎಕ್ಸ್ಪೆಕ್ಟಿಂಗ್ ಕಾನ್ಫಿಡೆನ್ಸ್ ಇದೆಯಾ? ದೇ ಆರ್ ಎಕ್ಸ್ಪೆಕ್ಟಿಂಗ್ ಎಮೋಷನಲ್ ಇಂಟೆಲಿಜೆನ್ಸ್. ಸೊ ಎಮೋಷನಲ್ ಇಂಟೆಲಿಜೆನ್ಸ್, ಯಾವುದೇ ಕಾನ್ಫ್ಲಿಕ್ಟ್ ಸಿಚುವೇಷನಲ್ಲಿ ಕೆನ್ ಯು ಏಬಲ್ ಟು ಸಾಲ್ವ್ ದ ಕ್ರೈಸಿಸ್? ಡೈಲಾಮಗಳು ಬಂದರೆ ಕ್ರೈಸಿಸನ್ನು ಸಾಲ್ವ್ ಮಾಡೋಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಇದೆಯಾ? And they are expecting discipline. Are you disciplined? So ishtuna expect ಮಾಡ್ತಾ ಬರ್ತಿದ್ದಾರೆ. So that means by entering the UPSC preparation, you have to be ready with these values. ನಾನು ಹಾನೆಸ್ಟ್ ಆಗಿದ್ದೀನಾ? So am I honest enough to continue this preparation? Enough to take care of one district? ಸೊ ನಾನೊಬ್ಬ ನಾರ್ಮಲ್ ಸ್ಟೂಡೆಂಟಾಗಿ ಈಗ ಡಬಲ್ ಡಿಗ್ರಿ ಮುಗಿಸ್ಕೊಂಡು ಬಂದಿರ್ತೀವಿ, ಪೋಸ್ಟ್ ಗ್ರಾಜುಯೇಷನ್. ಈಗ ನನ್ನ ಕೈಲಿ ಒಂದು ಡಿಸ್ಟ್ರಿಕ್ಟನ್ನು ಕೊಟ್ಟರೆ ನನಗೆ ಮ್ಯಾನೇಜ್ ಮಾಡುವಂಥ ಕೆಪಾಸಿಟಿ ನನಗಿದೆಯಾ? ಸೊ ನನ್ನ ಹತ್ರ ಇದೆಯಾ? ದೆನ್ ಯು ಆರ್ ರೆಡಿ ಫಾರ್ ದ UPSC ಅಂತ. ಸೊ ಈಗಲೇ ಭಯ ಬಿದ್ದರೆ ನಾ 18 ಸಬ್ಜೆಕ್ಟನ್ನೇ ನಾನು ನಿಭಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂದರೆ, ಹೌ ಕ್ಯಾನ್ ಯು ಟೇಕ್ ಕೇರ್ ಆಫ್ ಒನ್ ಡಿಸ್ಟ್ರಿಕ್ಟ್? ಆ್ಯಂಡ್ ಇಫ್ ಯು ಬಿಕಮ್ ದ ಸೆಕ್ರೆಟರಿ ಒನ್ ಡಿಪಾರ್ಟ್ಮೆಂಟ್, ಇಫ್ ಯು ಬಿಕಮ್ ದ ಕ್ಯಾಬಿನೆಟ್ ಸೆಕ್ರೆಟರಿ ಎಂಟೈರ್ ನೇಷನ್, can you able to manage it? The first thing you have to think is honesty. ನಿಮ್ಮ ಪರ್ಸನಾಲಿಟಿಯನ್ನು ನೀವು ಇವ್ಯಾಲ್ಯೂಯೇಷನ್ ಅನ್ನು ಮಾಡ್ಕೊಳ್ಳಿ. See, when I entered into UPSC preparation is 2019 June. I thought 1 year ಅಲ್ಲಿ ಮುಗಿಸ್ಬೋಣ ಅಂತ. But I stuck here for 6 years, almost 6 years. ಜೂನ್ ಬಂದರೆ 6 ವರ್ಷ ಆಗುತ್ತೆ. ಸೊ ಈ 6 ವರ್ಷ I faced lot of success and failures in the UPSC field. First attempt prelims ಆಯಿತು, ಮೇನ್ಸ್ ಆಗಲಿಲ್ಲ. ಸೊ one success, one failure. Ultimately the failure. Correct? One success, one failure is equal to failure. So then the second attempt prelims fail ಆಯಿತು. So that is also failure. The third attempt I cleared both prelims and mains, but interview fail. 2 success, 1 failure. That means failure. ಹೌದಲ್ಲ? ಸೊ ಎಷ್ಟೇ ಸಕ್ಸಸ್ ಆಗಲಿ, ಅಲ್ಟಿಮೇಟ್ಲಿ ಆರ್ ಯು ಇನ್ ದ ರ್ಯಾಂಕ್ ಆರ್ ನಾಟ್? ದಟ್ ಈಸ್ so failed. The next attempt, this is the 4th attempt, prelims cleared, mains cleared. I gave an interview already. So ಈ ಇಂಟರ್ವ್ಯೂ ಕೊಟ್ಟು ಬಂದೆ ಫೆಬ್ರವರಿ 10 ಇತ್ತು. ಸೊ ಮುಗಿಸ್ಬಿಟ್ಟು ಬಂದಿದ್ದೀನಿ. ಸೊ ನಾವು ಐ ಆಮ್ ವೇಟಿಂಗ್ ಫಾರ್ ದ ರಿಸಲ್ಟ್. ಸೊ ವಿಲ್ ಸಿ ವಾಟ್ ಹ್ಯಾಪನ್. ಹೌದಲ್ಲ? ಸೊ ಇಷ್ಟೇ. ಸೊ ದಟ್ ಮೀನ್ಸ್ these 6 years I have seen lot number of the failures and successes. ಸೊ ಫೇಲ್ಯೂರ್ಸ್ ಅನ್ನು ನೋಡಿದ್ದೀನಿ, ಸಕ್ಸಸ್ ಅನ್ನು ನೋಡಿದ್ದೀನಿ. ದಟ್ಸ್ ವಾಟ್ ಕೀಪ್ ಮಿ ಮೋಟಿವೇಟಿಂಗ್ ಟು ವರ್ಕ್ ಹಿಯರ್ ಆರ್ ಸ್ಟಡಿ ಹಿಯರ್. ಸೊ ಇಲ್ಲಿ ವರ್ಕ್ ಮಾಡಲಿಕ್ಕೆ, ಸ್ಟಡಿ ಮಾಡಲಿಕ್ಕೆ ನನಗೆ ಮೋಟಿವೇಶನ್ ಅನ್ನು ಕೊಡ್ತಿರೋಂಥದ್ದು ಯಾವುದು? ದಟ್ ಫೇಲ್ಯೂರ್ ಆ್ಯಂಡ್ ಸಕ್ಸಸ್ ಸೈಕಲ್. ಈ 6 ವರ್ಷ ನೀವು ಕೂತ್ಕೊಂಡು ಓದಷ್ಟು ಕೆಪಾಸಿಟಿ ನಿಮ್ಗಿದೆಯಾ? ಸೊ 2 yearsಗೆ ಆಗ್ಬೋದು. someone may be 9 years. See, there is Kirtana who got 125 rank.
ಸೊ ಫಸ್ಟ್ 5 ಅಟೆಂಪ್ಟಲ್ಲಿ ಶಿ ಕುಡ್ ನಾಟ್ ಏಬಲ್ ಟು ಕ್ಲಿಯರ್ ಪ್ರಿಲಿಮ್ಸ್ ಇಟ್ ಸೆಲ್ಫ್, ಬಟ್ ದ ಲಾಸ್ಟ್ ಅಟೆಂಪ್ಟ್ 6 ಅಟೆಂಪ್ಟ್ ಮದುವೆ ಎಲ್ಲ ಆದಮೇಲೆ ಶಿ ಕ್ಲಿಯರ್ಡ್ ಆಲ್ 125 ರ್ಯಾಂಕ್. ಸೊ ಲಾಸ್ಟ್ ಅಟೆಂಪ್ಟ್ 6 ಅಟೆಂಪ್ಟ್ಸ್. ಒನ್ ಆಫ್ ಮೈ ಫ್ರೆಂಡ್ ಶ್ರುತಿ ಅರಗಟಿ 372 ರ್ಯಾಂಕ್ ನಮ್ಮ ಜೊತೆ 2022 ಅಲ್ಲಿ ಇಂಟರ್ವ್ಯೂ ಕೊಟ್ಟಾಗ. ಸೊ 2022 ಇಂಟರ್ವ್ಯೂ ಕೊಟ್ಟಾಗ ಶಿ ಗಾಟ್ 372. ಫಸ್ಟ್ 3 ಅಟೆಂಪ್ಟ್ ಫಿಲಿಮ್ಸ್ ಕ್ಲಿಯರ್ ಮಾಡಲಿಕ್ಕಾಗಲಿಲ್ಲ. 4th ಅಟೆಂಪ್ಟ್ ಇಂಟರ್ವ್ಯೂ ಫೇಲ್, 5th ಅಟೆಂಪ್ಟ್ ಇಂಟರ್ವ್ಯೂ ಫೇಲ್, 6th ಅಟೆಂಪ್ಟ್ ಶಿ ಕ್ಲಿಯರ್ಡ್ ಆ್ಯಂಡ್ ಬಿಕಮ್ ಅನ್ IPS. ಈಗ ಡೆಲ್ಲಿಯಲ್ಲಿ ಶಿ ಈಸ್ ಅನ್ IPS ಆಫೀಸರ್. ಓಕೆ. ಆ್ಯಂಡ್ ಭಾನುಪ್ರಕಾಶ್ ಸರ್, ಒನ್ ಆಫ್ ಮೈ ಫ್ರೆಂಡ್ ಡಾಕ್ಟರ್. ಸೊ ಹಿ ಸ್ಟಾರ್ಟೆಡ್ ಹಿಸ್ ಪ್ರಿಪ್ರೇಷನ್ ಅಟ್ ದ ಏಜ್ ಆಫ್ 28. ಫಸ್ಟ್ 2 ಅಟೆಂಪ್ಟ್ ಫಿಲಿಮ್ಸ್ ಆಗಲಿಲ್ಲ. ದೆನ್ 3rd ಅಟೆಂಪ್ಟ್ he cleared the exam, so with 448 rank. 4th attempt he cleared the exam with 600 rank. 5th attempt he is giving again interview with us. ನಮ್ಮ ಜೊತೆ ಮತ್ತೆ ಇಂಟರ್ವ್ಯೂ ಕೊಟ್ಟರು. ಜನವರಿ 14 ಇಂಟರ್ವ್ಯೂ ಇತ್ತು, ಅವ್ರದ್ದು ಮುಗೀತು. ಸೊ ದಿಸ್ ಇಸ್ ಹೌ. ಸೊ ಈ ಸೈಕಲಲ್ಲಿ ಆರ್ ಯು ಏಬಲ್ ಟು ಸಸ್ಟೈನ್? ಅಷ್ಟು ಕಾನ್ಫಿಡೆನ್ಸ್ ಇದೆಯಾ? ಯು ಕ್ಯಾನ್ ಕ್ಲಿಯರ್ ಇನ್ ದ ಫಸ್ಟ್ ಅಟೆಂಪ್ಟ್ ಇಟ್ ಸೆಲ್ಫ್, ಯು ಕ್ಯಾನ್ ಕ್ಲಿಯರ್ ಇನ್ ದ ಲಾಸ್ಟ್ ಅಟೆಂಪ್ಟ್ ಆಲ್ಸೋ. ಸೊ ಏನೇ ಆದ್ರೂ ಕೂಡ ಐ ಆಮ್ ಕಮಿಟೆಡ್ ಟು ಮೈ ಗೋಲ್ ಆರ್ ಅಬ್ಜೆಕ್ಟಿವ್. ನನ್ನ ಬದುಕಿನ ಅಬ್ಜೆಕ್ಟಿವ್ ಏನಿದೆ ಅದಕ್ಕೆ ನಾನು ಕಮಿಟೆಡ್ ಆಗಿ ಇರ್ತೀನಿ ಎನ್ನುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇದೆಯಾ? ಫಸ್ಟ್ ಯು ಹ್ಯಾವ್ ಟು ಚೆಕ್ ಯುವರ್ ಸೆಲ್ಫ್. ಸೊ ದಟ್ ಈಸ್ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಚೆಕ್ ಅಬೌಟ್ ಯುವರ್ ಸೆಲ್ಫ್. ದ ಸೆಕೆಂಡ್ ಒನ್ ಈಸ್ ಹಾನೆಸ್ಟಿ ಆ್ಯಂಡ್ ಬಿ ಲಾಯಲ್ ಟು ಯುವರ್ ಪ್ರಿಪ್ರೇಷನ್. ಬಿ ಲಾಯಲ್. ಸೊ ನನ್ನ ಪ್ರಿಪ್ರೇಷನ್ಗೆ ನಾನು ಲಾಯಲ್ ಆಗಿರಬೇಕು. ವೈ? ಬಿಕಾಸ್ ವೆನ್ ಎವರ್ ಯು ಕೇಮ್ ಇನ್ ಟು ದ UPSC ಆರ್ KPSC, ಇದು ಕೇವಲ ನಿಮ್ಮ ಕನಸಾಗಿ ಮಾತ್ರ ಉಳಿಯಲ್ಲ. ನಿಮ್ಮ ಮನೆಯವ್ರಿಗೆ ಹೇಳಿರ್ತೀರಿ, ಸೊ ಅವರು ತಿಂಗಳ ದುಡ್ಡು ಕಳಿಸ್ಬೇಕು, ಫೀಸ್ ಕಟ್ಟಬೇಕು. ದಟ್ ಮೀನ್ಸ್ ದೇ ಆಲ್ಸೋ ಬಿಲ್ಟ್ ಅ ಹ್ಯೂಜ್ ಅಮೌಂಟ್ ಆಫ್ ಡ್ರೀಮ್. ತುಂಬ ದೊಡ್ಡದಂತ ಒಂದು ಕನಸನ್ನು ಕಟ್ಕೊಂಡಿರ್ತಾರೆ. ದೆನ್ ಯು ಹ್ಯಾವ್ ಟು ಬಿ ಲಾಯಲ್ ಟು ದೆಮ್. ಅವ್ರು ಕಳಿಸೋಂಥ 1 ರೂಪಾಯಿಗೂ ಲಾಯಲ್ ಅಲ್ಲ. ಸೊ ಹತ್ತತ್ರ ಮಿನಿಮಮ್ ಈಗ ಬೆಂಗಳೂರಲ್ಲಿ ನೀವು ಇರಬೇಕು ಅಂದರೆ ಮಿನಿಮಮ್ 10,000 ಕಳಿಸ್ಬೇಕು. ಅವರು 1 ಮಂತ್ಗೆ ಮಿನಿಮಮ್ 10,000 ಬೇಕು. ಸೊ ಜನರಲಿ ನಾರ್ಮಲ್ ಆಗಿ ಇರಬೇಕು ಅಂದ್ರೂ 6,000 7,000 ಆಗುತ್ತೆ. ಬಟ್ ಎಕ್ಸ್ಟ್ರಾ ಖರ್ಚು ಅರೌಂಡ್ 10,000. ದಟ್ ಮೀನ್ಸ್ ಒಬ್ಬಂಗೆ ಸಂಬಳ ಕೊಟ್ಟಂಗೆ ಇದು ಮನೆಯವರು, ಹೌದಲ್ಲ? ಸೊ ಅವ್ರು ಕಷ್ಟಪಟ್ಟು ನಮಗೆ ಸಂಬಳ ಕೊಟ್ಟಂಗೆ, ಏನು ಕೆಲಸ ಮಾಡದೇ ಇದ್ರು. ಕರೆಕ್ಟ್ ತಾನೆ? ಸೊ ದಟ್ ಮೀನ್ಸ್ ಯು ಹ್ಯಾವ್ ಟು ಬಿ ಲಾಯಲ್ ಟು ದೆಮ್. ಸೊ ಹೌ ಟು ಬಿ ಲಾಯಲ್? ಬಿ ಲಾಯಲ್ ವಿತ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಎಲ್ಲ ಹೇಳ್ತಾರೆ ಸ್ಮಾರ್ಟ್ ವರ್ಕ್ ಮಾಡಿ ಅಂತ. ಸೊ ಒನ್ಸ್ ಯು ಎಂಟರ್ ಇನ್ ಟು ದ UPSC ಪ್ರಿಪ್ರೇಷನ್, whoever you may be, ನೀವು ಯಾವುದೇ ಸ್ಟ್ರೀಮ್ ಆಫ್ ಎಜುಕೇಷನ್ನ ಮುಗಿಸಿರಿ, ಇನ್ UPSC ನೀವೆಲ್ಲ ಏನು ಹೊಸಬ್ರೆ, ಹೌದಲ್ಲ? ಇವ್ರು ಆಲ್ ಜಸ್ಟ್ ಚೈಲ್ಡ್ಗಳು, ಬಚ್ಚ. ಕರೆಕ್ಟಾನ UPSC ಅಂತ ಬಂದಾಗ? ಸೊ ಇನ್ ದಿಸ್ ಫೀಲ್ಡ್ ಯು ಹ್ಯಾವ್ ಟು ಲರ್ನ್ ಬೈ ಹಾರ್ಡ್ ವರ್ಕ್ ಇಟ್ ಸೆಲ್ಫ್. ಸ್ಮಾರ್ಟ್ ವರ್ಕ್ ಮಾಡ್ತೀನಿ, 3 ಗಂಟೆ ಓದ್ತೀನಿ, UPSC ಕ್ಲಿಯರ್ ಮಾಡ್ತೀನಿ, ನೋ. ಅವೆಲ್ಲ ಕ್ಯಾಮ್ರಾ ಮುಂದೆ ಹೇಳೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಕ್ಲಿಯರ್ ಆದಮೇಲೆ ಪ್ರತಿಯೊಬ್ಬರು ಹೇಳ್ತಾರೆ ನಾನು ಬರೀ 3 ಗಂಟೆ ಓದಿದೆ ಪಾಸ್ ಆಯಿತು, 4 ಗಂಟೆ ಓದಿದೆ ಪಾಸ್ ಆಯಿತು. ಸಾಧ್ಯನೇ ಇಲ್ಲ. ಯು ಹ್ಯಾವ್ ಟು ಸ್ಟಡಿ. ನಾನು ಹೇಳಿದ್ನಲ್ಲ ಭಾನು ಸರ್ 7 ಗಂಟೆ ಕೆಲಸ ಮಾಡಿ ಬಂದು ಮತ್ತೆ ಹಿ ಈಸ್ ಟು ಸ್ಟಡಿ 7 to 8 hours ಎವ್ರಿ ಡೇ ಲೈಬ್ರರಿಯಲ್ಲಿ ಕೂತ್ಕೊಂಡು. ಸೊ ಆಫ್ಟರ್ ಮ್ಯಾರೇಜ್, ಆಫ್ಟರ್ ಮಗು ಆದಮೇಲೆ, ಸೊ ಈ ರೀತಿ. ಸೊ ಅಟ್ಲೀಸ್ಟ್ ಮಿನಿಮಮ್ 8 to 10 hours ಪ್ರತಿದಿನ ಓದ್ಬೇಕು ನೀವು, 8 ರಿಂದ 10 ಗಂಟೆ. ಸೊ ಮೈ ಐಡಿಯಲ್ ನಂಬರ್ ಈಸ್ 12 hours per day. 12 ಗಂಟೆ ನೀವು ಓದಬೇಕು. ಆ 12 ಗಂಟೆ ಓದಿದ್ರೆ ಅದರಲ್ಲಿ 8 hour ನಿಮ್ಗೆ ಏನಾಗಿರುತ್ತೆ, ಅಟ್ಲೀಸ್ಟ್ ಹಾನೆಸ್ಟ್ ಆಗಿ ಓದಿರ್ತೀರಿ, ಕಾನ್ಸಂಟ್ರೇಷನಿಂದ ಓದಿರ್ತೀರಿ. ಇಲ್ಲ ಅಂದರೆ ಇನ್ನು 4 hour ಅಲ್ಲಿ ಇಲ್ಲಿ ಹೋಗಿರುತ್ತೆ, ಓದ್ತಾ ಇದ್ರೂ ಕೂಡ ಅಲ್ಲಿ ಇಲ್ಲಿ ಹೋಗಿರುತ್ತೆ. ಸೊ ಇನ್ 24 hours ಯು ಆರ್ ಜಸ್ಟ್ ಸ್ಟಡಿಂಗ್ ಅರೌಂಡ್ 12 hours ಅಷ್ಟೇ. ದಟ್ ಮೀನ್ಸ್ 1 ವರ್ಷದಲ್ಲಿ ಅರ್ಧ ವರ್ಷ ನೀವು ಏನೂ ಓದ್ತಿಲ್ಲ, ಮಲ್ಕೊಂಡಿದ್ದೀರಿ ಅಷ್ಟೇ, ಹೌದಲ್ಲ? ಇನ್ನು ಇರೋದೇ ಅರ್ಧ ವರ್ಷ. ಇದರಲ್ಲಿ ನೀವೇನಾದರೂ ಬರೀ 6 hour ಮಾಡ್ತೀನಿ ಅಂದರೆ 1/4 ವರ್ಷ ಅಷ್ಟೇ. ರಜಾ ಹಾಕಿ ಊರಿಗೆ ಹೋಯ್ತು ಅಂದರೆ ಮುಗೀತು. ಸೊ ಅಲ್ಲಿ ಹೋಗಿದ್ದು 2 ದಿನ ಹೋಯ್ತು, ಮತ್ತೆ ಇಲ್ಲಿ ಬಂದಿದ್ದು ಮತ್ತೆ 2 ದಿನ ಹೋಯ್ತು, ಅಡ್ಜಸ್ಟ್ ಆಗಬೇಕಲ್ಲ ಅಲ್ಲಿಂದ ಇಲ್ಲಿಗೆ, ಹೌದಾ? ಸೊ ಹೋಯ್ತು. ದಟ್ ಮೀನ್ಸ್ ಇನ್ ದ ಎಂಟೈರ್ ಇಯರ್ ಯು ಆರ್ ನಾಟ್ ಸ್ಟಡಿಂಗ್ ದ ಇಯರ್ ಕಂಪ್ಲೀಟ್ಲಿ. ಸೊ ಹೀಗಿದ್ದಾಗ ನೀವೇನು ಮಾಡ್ತಾ ಬರಬೇಕು? ಹಾನೆಸ್ಟ್ಲಿ ಯು ಹ್ಯಾವ್ ಟು ಸ್ಟಡಿ, ಹಾರ್ಡ್ ವರ್ಕ್ ಮಾಡ್ತಾ ಬರಬೇಕು. ದ ಫಸ್ಟ್ ಒನ್ ಹಾನೆಸ್ಟಿ, ಲಾಯಲ್ಟಿ ಆ್ಯಂಡ್ ದೆನ್ ಹಾರ್ಡ್ ವರ್ಕ್. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಬಿ ಕನ್ಸಿಸ್ಟೆಂಟ್. ಪ್ರಿಪ್ರೇಷನಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ಯಾವ ರೀತಿ? ಡೆಡಿಕೇಟೆಡ್ ಆಗಿರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಯಾವ ರೀತಿ ಅಂದರೆ, ಯಾವುದೇ ರೀತಿ ಊರಲ್ಲಿ ಪ್ರೋಗ್ರಾಮ್ ಇದ್ದರೆ, ಹಬ್ಬ ಇದ್ದರೆ, ಇಲ್ಲೇ ಊರ ಹತ್ರ ಅಲ್ವಾ ಹೋಗಿ ಬಂದ್ಬಿಡ್ತೀನಿ ಮಂಡ್ಯ, ಸೊ ಅವೆಲ್ಲ ಮಾಡಬಾರ್ದು ಜನರಲಿ. ಸೊ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು, ಐ ವೆಂಟ್ ಟು ಹೈದ್ರಾಬಾದ್.
ಹೈದರಾಬಾದ್. ಹೈದರಾಬಾದಿಂದ ನನ್ನ 1 year ಆಲ್ಮೋಸ್ಟ್ ಮಾರ್ಚ್ ಗಂಟ ಇದ್ದೆ. ಸೊ ನಾವು ಊರಿಗೆ ಬಂದಿದ್ದು 2 ಸಲ. ದಟ್ ಈಸ್ ಆಧಾರ್ ಕಾರ್ಡ್ಗೆ ಏನೋ ತಮ್ಮ ಇಂಪ್ರೆಷನ್ ಕೊಡಬೇಕು ಅಂತ. ಸೊ ಅದನ್ನು ಬಿಟ್ಟರೆ ನಾನು ಊರಿಗೆ ಮತ್ತೆ ಬಂದಿಲ್ಲ. ಆ್ಯಂಡ್ ಊರಿಗೆ ಹೋದ್ಮೇಲೂ ಕೂಡ ಐ ಹ್ಯಾವ್ 1-2 ದಿನದಲ್ಲೇ ವಾಪಸ್ ಬಂದಿರೋಂಥದ್ದು. ಸೊ ಈಗ ನನ್ನ ಸ್ಟೂಡೆಂಟ್ಸ್ ಎಲ್ಲ ಮೆಂಟರ್ಶಿಪ್ಪಲ್ಲಿ ನನ್ನ ಸ್ಟೂಡೆಂಟ್ಸ್ಗಳನ್ನೇ ನೋಡ್ತೀನಿ. ಸೊ ನಾರ್ತ್ ಕರ್ನಾಟಕ. ಸೊ ಊರಿಗೆ ಹೋದರೆ 15 ದಿನ 20 ದಿನ. ಸೊ ಊರಿಗೆ ಹೋಗೋದು ಸರ್ ವರ್ಷಕ್ಕೆ ಒಂದೇ ಸಲ ಹೋಗೋದು ಅಂತ ಹೇಳ್ಕೊಂಡೆ 3-4 ಸಲ ಹೋಗೋಂಥದ್ದವರು. ಒಂದೇ ಸಲ ಹೋಗ್ತೀವಿ ಅಂತ ಹೇಳ್ತಾರೆ, ಬಟ್ 3-4 ಸಲ 15 ದಿನ ವಾರ. UPSC ಮಾಡಕ್ಕೆ ಬಂದಿರೋ ಪಿಕ್ನಿಕ್ ಬಂದಿದ್ದೀರಿ ಇಲ್ಲಿ, UPSC ಅಲ್ಲ. ಸೊ ಆಗಿದ್ದಾಗ ಕಷ್ಟಪಟ್ಟು ಓದಬೇಕಲ್ಲ, ಮತ್ತು ಊರಿಗೆ ಹೋದ್ರೆ ಏನು ಸಿಗತ್ತಲ್ಲಿ. ಸೊ ಇದು. ಸೊ ನೆಕ್ಸ್ಟು ಡೆಡಿಕೇಟೆಡ್ ಆಗಿರಿ, ಕನ್ಸಿಸ್ಟೆನ್ಸಿ ಇರಿ. ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ, ಸೀಕ್ ದ ಗೈಡೆನ್ಸ್ ಆಫ್ ಮೆಂಟರ್. ಟೀಚರ್ ಇರ್ತಾರೆ, ಫ್ಯಾಕಲ್ಟಿ ಇರ್ತಾರೆ, ರೆಗ್ಯುಲರ್ ಆಗಿರ್ತಾರೆ. ಇಂಟರ್ವ್ಯೂಗೆ ಹೋಗಿರೋ ನಮ್ಮಂಥವ್ರಂತೂ ರೋಡಲ್ಲಿ ಅಲಿತಾ ಇರ್ತಾರೆ. ಸೊ ನೀವು ಯಾರನ್ನು ಬೇಕಾದ್ರೂ ಕೇಳ್ಕೊಂಡು ಸೊ ಓದ್ತಾ ಹೋಗ್ಬೋದು. ಆ್ಯಂಡ್ ವೆನ್ ಯು ಸೆಲೆಕ್ಟ್ ಅ ಮೆಂಟರ್ ಆರ್ ಸೆಲೆಕ್ಟ್ ಅ ಫ್ಯಾಕಲ್ಟಿ, ಯಾರ ಹತ್ರ ಡೌಟ್ ಕೇಳಬೇಕು ಅಂತ ಅನ್ಕೋತೀರಿ, ಚೆಕ್ ವೆದರ್ ಹೀ ಈಸ್ ವರ್ದಿ ಆರ್ ನಾಟ್ ಅಂತ. ಸೊ ನಿಮಗೆ ಡೌಟ್ಗೆ ಕ್ಲಿಯರ್ ಮಾಡೋಷ್ಟು ವರ್ದಿ ಅವನ ಹತ್ರ ಇದೆಯಾ, ಯೋಗ್ಯತೆ ಅವನ ಹತ್ರ ಇದೆಯಾ ಅಂತ ಚೆಕ್ ಮಾಡಿ. ಬಿಕಾಸ್ ಒನ್ ರಾಂಗ್ ಸ್ಟ್ರಾಟಜಿ, ಒನ್ ರಾಂಗ್ ಸ್ಟೆಪ್ ಎಂಟೈರ್ ಅಟೆಂಪ್ಟ್ ಮೇಲೆ ಏನು ಮಾಡುತ್ತೆ, ಇಂಪ್ಯಾಕ್ಟನ್ನು ಮಾಡುತ್ತೆ. ಎಂಟೈರ್ ಈ ಪ್ರಿಪ್ರೇಷನ್ ಮೇಲೆ ಇಂಪ್ಯಾಕ್ಟನ್ನು ಮಾಡುತ್ತೆ, ಕಂಪ್ಲೀಟ್ ಪ್ರಿಪ್ರೇಷನ್ ಮೇಲೆ. ಸೊ ದಟ್ಸ್ ವೈ ಈಗ ಲೈಬ್ರರಿಗೆ ನೀವು ಹೋಗ್ತಾ ಇರ್ತೀರಿ. ಸೊ ನಾವು ಹೇಳಿರ್ತೀವಿ ನ್ಯೂಸ್ ಪೇಪರ್ ಓದಬೇಡಿ, ಜಸ್ಟ್ ಮ್ಯಾಗ್ಝಿನ್ ಓದಿ ಅಂತ, ಇಲ್ಲ ನ್ಯೂಸ್ ಅನಾಲಿಸಿಸ್ ಕೇಳಿ ಅಂತ. ಬಟ್ ಅಲ್ಲಿರೋನು ಏನು ಮಾಡ್ತಾನೆ, ನ್ಯೂಸ್ ಪೇಪರ್ ಓದಿ ನೀನು ಹೆಂಗೆ ಮಾಡ್ತೀಯ UPSC? ಅವನು 5 ಅಟೆಂಪ್ಟಿಂದ 1 ಪ್ರಿಲಿಮ್ಸ್ ಕ್ಲಿಯರ್ ಮಾಡಿರಲ್ಲ. ಸೊ ಅವ್ನ ಗೈಡೆನ್ಸ್ ಕೇಳಿದ ತಕ್ಷಣ ಸರ್ ಎಲ್ಲ ಓದ್ತವ್ರೆ, ನಾನು ಓದಬೇಕು ಅನ್ಸುತ್ತೆ ಅಂತ. ಸೊ ಯು ವಿಲ್ ಟೇಕ್ ದ ರಾಂಗ್ ಸ್ಟೆಪ್ಸ್. ಸೊ ನೀವು ಯಾವಾಗ ಯಾವ ವ್ಯಕ್ತಿ ಹತ್ರ ಡೌಟ್ ಕೇಳ್ತಾ ಇರ್ತೀರಿ, ಇವನ್ ಇನ್ ದ ಲೈಬ್ರರಿ. ಸೊ ಲೈಬ್ರರಿಲಿ ತುಂಬ ಜನ ಸಿಗ್ತಾರೆ, ನೀವೇ ಮಾಡ್ಕೊಳ್ಳೋಂಥ ತಪ್ಪದು ಜನರಲಿ ಹೊಸಬ್ರು ಬಂದಾಗ. ಸೊ ಪಕ್ಕದಲ್ಲಿರೋರಿಗೆ ಏನಾದರೂ ಕಲಿಬೇಕು, ಏನೋ ಓದ್ತಾ ಇರ್ಬೇಕಾದ್ರೆ ನಿಮ್ಗೆ ಆಗ್ತಾ ಇರಲ್ಲ. ಸೊ ಆಗೇನು ಮಾಡ್ತೀರಾ, ಎಲ್ಲರೂ ಕೇಳಬೇಕು ಅಂತ ಅನಿಸುತ್ತೆ. ಆಗ 150 ಜನ 150 ರೀತಿ ಮಾತಾಡ್ತಾರೆ. ಸೊ ಆಗ ನೀವೇನಾಗ್ತಾ ಬರುತ್ತೆ, ಯು ವಿಲ್ ಫಾಲೋ ಎವ್ರಿ ಒನ್ಸ್. ಸೊ ಆಗ ನಿಮ್ಮ ಪ್ರಿಪ್ರೇಷನ್ ಗೋವಿಂದ. ಸೊ ಯು ವಿಲ್ ಸ್ಟಕ್ ಹಿಯರ್. ದಿಸ್ ಇಸ್ ವಾಟ್ ಹ್ಯಾಪನ್ ಫಾರ್ ಅಸ್. ಐ ಡೋಂಟ್ ಹ್ಯಾವ್ ಅ ಮೆಂಟರ್. ಏನಕ್ಕೆ ನಾವು 6 ವರ್ಷ ಇದ್ದೀವಿ ಅಂದರೆ ಇದೇ ಕಾರಣಕ್ಕೆ. ಮೈ ಫಸ್ಟ್ ಅಟೆಂಪ್ಟ್ ಐ ಮಿಸ್ಡ್ ಮೇನ್ಸ್ ಬರೆದು ಇಂಟರ್ವ್ಯೂ ಮಿಸ್ ಆಗಿದ್ದು ಜಸ್ಟ್ 4 ಮಾರ್ಕ್ಸಿಂದ. ಕಟ್ ಆಫ್ ಇಸ್ 699, ಮೈ ಮಾರ್ಕ್ಸ್ ಇಸ್ 695. ಸೊ ನಮ್ಮದು ಫಸ್ಟ್ ಅಟೆಂಪ್ಟಲ್ಲಿ. ವೈ? ಬಿಕಾಸ್ ಐ ಡಿಂಟ್ ಹ್ಯಾವ್ ಅ ಮೆಂಟರ್. ನಾವು ದಿನಕ್ಕೆ 70ರಿಂದ 100 ಕ್ವಶನ್ ಪ್ರಿಲಿಮ್ಸ್ ಸಾಲ್ವ್ ಮಾಡ್ತಿದ್ದೆ, ಬಟ್ ಮೇನ್ಸ್ ಆನ್ಸರ್ ರೈಟಿಂಗ್ ಮಾಡಿರಲಿಲ್ಲ ನಾನು. ಸೊ ನಾನು ಏನಾದರೂ ರೆಗ್ಯುಲರ್ ಆಗಿ ಮೇನ್ಸ್ ಆನ್ಸರ್ ರೈಟಿಂಗ್ ಇನ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಪ್ರಿಪ್ರೇಷನ್ನೇ ಮಾಡಿದ್ದಿದ್ರೆ ನಾ ಇಲ್ಲಿರ್ತಿರಲಿಲ್ಲ, ನಾ ಬೇರೆ ಕಡೆ ಇರ್ತಿದ್ದೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಅ ರಾಂಗ್ ಸ್ಟ್ರಾಟಜಿ. ವಾಟ್ ಮೇಡ್ ಮೀ ಟು ಸ್ಟಕ್ ಹಿಯರ್ ಫಾರ್ 6 years. ಒಂದು ಸಣ್ಣ ರಾಂಗ್ ಸ್ಟ್ರಾಟಜಿ. ಐ ಯೂಸ್ ಟು ಗಿವ್ 2 hours ಎವ್ರಿ ಡೇ ಫಾರ್ ದ ಪ್ರಿಲಿಮ್ಸ್ ಕ್ವಶನ್ ಪ್ರಾಕ್ಟೀಸ್ ಮಾಡೋಕ್ಕೆ. ಸೊ ಹಲವಾರು ವೆಬ್ಸೈಟ್ಗಳಲ್ಲಿ ಪ್ರಿಲಿಮ್ಸ್ ಕ್ವಶನ್ ಫ್ರೀ ಆಗಿ ಬಿಡ್ತಾರೆ. ಅಥವಾ 70 ಕ್ವಶನ್ಗಳನ್ನು ಸಾಲ್ವ್ ಮಾಡ್ತೀನಿ ನಾನು ಎವ್ರಿ ಡೇ, ಫ್ರಮ್ ಅಕ್ಟೋಬರ್ ಟು ಜನವರಿಯಿಂದ 100 ಕ್ವಶನ್ಸ್ ಪರ್ ಡೇ. ಆ್ಯಂಡ್ ಫಸ್ಟ್ ಅಟೆಂಪ್ಟಲ್ಲಿ ನಮ್ಮದು 2020 ಅಕ್ಟೋಬರಲ್ಲಿ ಪ್ರಿಲಿಮ್ಸ್ ಆಯಿತು ಬಿಕಾಸ್ ಆಫ್ ಕೋವಿಡ್. ಸೊ ಪ್ರತಿದಿನ ನಾನು ಒಂದೊಂದು ಆನ್ಸರ್ ಬರೆದಿದ್ದರು, ಜಸ್ಟ್ ಒಂದೊಂದು ಆನ್ಸರ್ ಬರೆದಿದ್ದರು. ನನ್ನ ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇರ್ತಿರಲಿಲ್ಲ. ಬಟ್ ದೇರ್ ಇಸ್ ನೋ ಗೈಡ್ ಫಾರ್ ಅಸ್, ದೇರ್ ಇಸ್ ನೋ ಮೆಂಟರ್ ಫಾರ್ ಅಸ್. ದಟ್ಸ್ ವೈ ಮೈ ಪ್ರಿಪ್ರೇಷನ್ ಈ ರೀತಿ ಆಯಿತು. ಐ ಸ್ಟಕ್ ಹಿಯರ್ ಫಾರ್ 6 years. ಅದನ್ನು ಕಲ್ತ್ಕೊಂಡು ಮತ್ತೆ ವಾಪಸ್ ಬರೋಷ್ಟರಲ್ಲಿ, ಬೌನ್ಸ್ ಬ್ಯಾಕ್ ಆಗೋಷ್ಟರಲ್ಲಿ ವಿ ಆರ್ ಹಿಯರ್. ಸೊ ದಿಸ್ ಈಸ್ ಹೌ. ಸೊ ಬಿ ಕಾಶಿಯಸ್, ಎಚ್ಚರಿಕೆಯಿಂದ ಇರಿ. ಸೊ ರಾಂಗ್ ಸ್ಟ್ರಾಟಜಿಗಳನ್ನ ತಗೊಳ್ಬೇಡಿ. ನಿಮ್ಗೆ ಯಾವಾಗ ಡಿಮೋಟಿವೇಟ್ ಆಗುತ್ತೆ, ಕೆಲವೊಂದು ಯೂಟ್ಯೂಬ್ ಚಾನಲ್ಗಳನ್ನ ಹೇಳ್ತೀನಿ. ಆ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವೊಂದು ವೀಡಿಯೋಗಳಿರುತ್ತೆ. ಸೊ ಲಿಸನ್ ಟು ದೆಮ್. ಆ್ಯಂಡ್ ಯಾರು ಕ್ಲಿಯರ್ ಆಗಿರ್ತಾರೆ, ಟಾಪರ್ ಸ್ಟಾಕ್ ಅಂತ ಬರ್ತವೆ. ಸೊ ಆ ಟಾಪರ್ ಸ್ಟಾಕ್ಗಳನ್ನ ಕೇಳಿ. ಸೊ ಕ್ಲಿಯರ್ ಆಗಿರೋರು ಇಂಟರ್ವ್ಯೂಗಳನ್ನು ಕೇಳಿ. ಟೇಕ್ ಗೈಡೆನ್ಸ್ ಫ್ರಮ್ ದೆಮ್. ಸೊ ನಾಟ್ ಫ್ರಮ್ ದ ಲೈಬ್ರರಿ ಸ್ಟೂಡೆಂಟ್ಸ್. ಯಾರು ಪಕ್ಕದಲ್ಲಿ ಲೈಬ್ರರಿ ಇರ್ತಾರೆ, ಸೊ ಅವ್ರನ್ನೆಲ್ಲ, ಅವರು ಕೂಡ ಏನಾಗಿರುತ್ತೆ, ದೇ ವಿಲ್ ಆಲ್ಸೋ ಫಾಲೋ ಸಮ್ ರಾಂಗ್ ಸ್ಟ್ರಾಟಜಿ. ಅದಕ್ಕೆ ಕೂಡ ಅವರು ಕ್ಲಿಕ್ ಆಗಿರಲ್ಲ. ಅವ್ರನ್ನ ನಾನು ತುಚ್ಛ ಅಂತ ಹೇಳ್ತಿಲ್ಲ, ಕೀಳಂತ ಹೇಳ್ತಿಲ್ಲ. ಬಟ್ ಏನಾಗ್ತಾ ಬರುತ್ತೆ, ವಾಟ್ ದೇ ನೋ ದೇ ಯೂಸ್ ಟು ಟೆಲ್ ಅಷ್ಟೇ. ಅವ್ರಿಗೇನು ಗೊತ್ತಿರುತ್ತೆ ಅಷ್ಟನ್ನು ಮಾತ್ರ ಹೇಳಬಲ್ಲದು. ಆ್ಯಂಡ್ ಅವ್ರಿಗೆ ಗೊತ್ತಿರೋಂಥದ್ರಲ್ಲಿ ಅವರು ದೇ ಕುಡ್ ನಾಟ್ ಏಬಲ್ ಟು ಕ್ಲಿಯರ್ ಇಟ್. ಆ್ಯಂಡ್ ದೆನ್ ಯು ವಿಲ್ ಆಲ್ಸೋ ಫಾಲೋ ದಟ್ ಸೇಮ್ ಸೈಕಲ್ ಅಪ್ರೋಚ್. ಆ ಸೈಕಲಲ್ಲಿ ಭಾಗ ಆಗಿಬಿಡ್ತೀರಿ. ದಟ್ಸ್ ವೈ ಬಿ ಕಾಶಿಯಸ್. ಓಕೆನಾ? ಸೊ ದ ಫಸ್ಟ್ ಎಕ್ಸಾಮ್ ಈಸ್, we have prelims. In this prelims we have GS plus CSAT. 2 ಎಕ್ಸಾಮ್ ಇದೆ, GS ಮತ್ತು CSAT. GS ಅಲ್ಲಿ we have 100 questions into 2 marks, 200 marks ಬರಿತೀವಿ. In CSAT we have 80 questions into 2.5 for 200 marks.
ಓಕೆನಾ. ದಿಸ್ ಇಸ್ ದ ಫಸ್ಟ್ ಸ್ಟೇಜ್ ಆಫ್ ಎಕ್ಸಾಮ್. ಸೊ 100 ಕ್ವಶನ್ಸ್ ಇದೆ, 200 ಮಾರ್ಕ್ಸ್ ಬರೀತೀರಿ ಆ್ಯಂಡ್ 80 ಕ್ವಶನ್ಸ್ ಫಾರ್ 200 ಮಾರ್ಕ್ಸ್. ಸೊ ಇದರಲ್ಲಿ ದ CSAT ಈಸ್ ಡಿಸೈಡಿಂಗ್ ಫ್ಯಾಕ್ಟರ್. ಓಕೆನಾ. ಸೊ ನೀವು ಪಾಸ್ ಆಫ್ ಫೇಲ್ ಅಂತ ಡಿಸೈಡ್ ಮಾಡೋಂಥದ್ದು CSAT. ಸೊ CSAT ಅಲ್ಲಿ ಯು ಹ್ಯಾವ್ ಟು ಗೆಟ್ 67 ಮಾರ್ಕ್ಸ್. ನೀವು ಇದರಲ್ಲಿ 200 ತೆಗೆದು ಇಲ್ಲಿ 66 ಮಾರ್ಕ್ಸ್ ತೆಗೆದ್ರು ಫೇಲ್. ಇಲ್ಲಿ ನೀವು 67 ಮಾರ್ಕ್ಸ್ ತೆಗಿಲೇಬೇಕು ಕಂಪಲ್ಸರಿ CSAT. ಈ CSAT ಅಲ್ಲಿ ನಮಗೆ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೀವಿ. ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್. ಇಲ್ಲಿ ನಮಗೆ ನಾರ್ಮಲ್ ಆಗಿ ಕ್ವಾಂಟ್ಸ್ ಇರುತ್ತೆ, ಕ್ವಾಂಟ್ಸ್ ಪ್ಲಸ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಪ್ಲಸ್ ಲಾಜಿಕಲ್ ರೀಸನಿಂಗ್. ಇವೆಲ್ಲ ಕ್ವಶನ್ಗಳು ಕ್ಲಾಸ್ ಮಾಡಿಸ್ಕೊಡ್ತೀವಿ ನಿಮಗೆ. ಸೊ ನೀವು ಯಾವುದೇ ರೀತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದರೆ ಪ್ಯಾಸೇಜ್ ಕೊಡ್ತಾರೆ, ಆ ಪ್ಯಾಸೇಜ್ ಆಧಾರಿತ ಕ್ವಶನ್ಗಳಿರುತ್ತೆ. ಲಾಜಿಕಲ್ ರೀಸನಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳಿರುತ್ತೆ. ಕ್ವಾಂಟ್ಸ್ ಮೀನ್ಸ್ ಮೆಂಟಲ್ ಅಬಿಲಿಟಿಯನ್ನು ಚೆಕ್ ಮಾಡುವಂಥದ್ದು. ಮ್ಯಾಥ್ಸ್, ಸಿಂಪಲ್ ಮ್ಯಾಥ್ಸ್, ಪರ್ಸೆಂಟೇಜ್, ಪ್ರಾಫಿಟ್ ಲಾಸ್, ಸೊ ಪರ್ಮಿಟೇಷನ್, ಕಾಂಬಿನೇಷನ್, ಪ್ರಾಬಬಿಲಿಟಿ, ಈ ಎಲ್ಲ ಕ್ವಶನ್ಗಳು ಸಿಂಪಲ್ ಕ್ವಶನ್ಸ್ ಇರುತ್ತೆ. ಸೊ ಇಷ್ಟರಲ್ಲಿ 67 ಮಾರ್ಕ್ಸು. ಆ್ಯಂಡ್ ದ ಸಿಲೆಬಸ್ ಎಕ್ಸಾಮ್ ಟಫ್ನೆಸ್ ಈಸ್ SSLC ಲೆವೆಲ್. ಇದ್ರದ್ದು ಎಕ್ಸಾಮ್ ಟಫ್ನೆಸ್ SSLC ಲೆವೆಲಲ್ಲಿ ಇರುತ್ತೆ. ಜನರಲಿ ಎಲ್ಲ ಹೇಳ್ತಾ ಬರ್ತಾರೆ CSAT ವಿಲ್ ಬಿ ಡಿಫಿಕಲ್ಟ್, ತುಂಬ ಕಷ್ಟ ಇರುತ್ತೆ, CSAT ಇಂದ ಫೇಲ್ ಆಗ್ತೀವಿ ಹೇಳ್ತಾರಲ್ಲ, ಕಾಮನ್ ಅದು. ಸೊ ಇಟ್ ಈಸ್ ಅದೆಲ್ಲ ಸುಳ್ಳು, ನಂಬಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂದರೆ CSAT ಇಸ್ ಈಸಿಯೆಸ್ಟ್ ಎಕ್ಸಾಮ್, ಈಸಿ ಇರುತ್ತೆ. ಯು ಜಸ್ಟ್ ಹ್ಯಾವ್ ಟು ಗೆಟ್ ಅರೌಂಡ್ 67 ಮಾರ್ಕ್ಸ್ ಅಷ್ಟೇ. 67 ಮಾರ್ಕ್ಸು 1 ವರ್ಷ ಪ್ರಿಪ್ರೇಷನಲ್ಲಿ ನೀವು ಕೇವಲ 1 ತಿಂಗಳು 2 ತಿಂಗಳು ಮಾಡಿದ್ರು ನೀವು 67 ಮಾರ್ಕ್ಸ್ ತೆಗಿಬೋದು. 67ಕ್ಕೆ ಇನ್ನೂ ಜಾಸ್ತಿ ತೆಗಿಬೋದು. ಸೊ ಇನ್ ಮೈ ಆಲ್ 4 attempts ಐ ಕ್ಲಿಯರ್ಡ್ CSAT ಎವ್ರಿ ಎಕ್ಸಾಮಲ್ಲಿ. ಆ್ಯಂಡ್ CSAT ವಿಲ್ ಬಿ ವೆರಿ ಈಸಿ. ಎಲ್ಲರೂ ರೀಸನನ್ನು ಕೊಡಲಿಕ್ಕೆ CSATನ್ನು ಯೂಸ್ ಮಾಡ್ಕೊಳ್ಳೋವಂಥದ್ದು. ಸೊ ನಾನು 4 ವರ್ಷ 5 ವರ್ಷದಿಂದ ಓದ್ತಾ ಇದ್ದೀನಿ, ನನಗೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ. ದಟ್ ಮೀನ್ಸ್ 4 ವರ್ಷದಿಂದ ಏನು ಮಾಡ್ತೀಯ ಅನ್ನೋವಂಥ ಒಂದು ಕ್ವಶನ್ ಬಂದೇ ಬರುತ್ತೆ. ಆಗ ನಾನು ಏನು ಮಾಡ್ತೀನಿ, CSAT ಆಗಲಿಲ್ಲ ಅಂತೀನಿ ಜಸ್ಟ್. ಸೊ ಅದೊಂದು ರೀಸನ್ ಆಗೋಗಿದೆ, ಅದಕ್ಕೋಸ್ಕರ CSAT ಕಷ್ಟ ಅಂತ. ಸಿ ಯು ಆರ್ ಗೋಯಿಂಗ್ ಟು ಸ್ಟಡಿ ಅರೌಂಡ್ 18 ಸಬ್ಜೆಕ್ಟ್, ಡಿಫ್ರೆಂಟ್ ಸಬ್ಜೆಕ್ಟ್, ಪೊಲಿಟಿ, ಎಕಾನಮಿ, ಜಿಯೋಗ್ರಫಿ, ಮಾಡರ್ನ್ ಹಿಸ್ಟ್ರಿ. ಅಂದ್ರೆ ಒಂದು CSAT ಕಲಿಯೋದು ಕಷ್ಟ ಆಗುತ್ತಾ? ಮ್ಯಾಥ್ಸ್, ಅದು SSLC ಲೆವೆಲ್. ಸೊ ಇಟ್ ವಿಲ್ ಬಿ ವೆರಿ ಈಸಿ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಸೊ 67 ಮಾರ್ಕ್ಸ್. ಬಟ್ ಏನಾಗುತ್ತೆ, ಕೆಲವೊಂದ್ಸಲಿ ದ ಓವರ್ ಕಾನ್ಫಿಡೆನ್ಸ್ ಆಲ್ಸೋ ಕಿಲ್ಸ್. ಸೊ ಈ CSATನ ಕ್ಲಿಯರ್ ಮಾಡಲೇಬೇಕು, ದೆನ್ ಓನ್ಲಿ ಯು ವಿಲ್ ಗೆಟ್ GS. ಸೊ GS ಅಲ್ಲಿ ನೀವು ಎಷ್ಟೇ ಮಾರ್ಕ್ಸ್ ತೆಗೆದಿದ್ರು ಅಷ್ಟೇ, CSAT ವಿಲ್ ಬಿ ಡಿಸೈಡಿಂಗ್ ಫ್ಯಾಕ್ಟರ್. ಇನ್ GS ವಿ ಹ್ಯಾವ್ 8 ಸಬ್ಜೆಕ್ಟ್ಸ್: ಪೊಲಿಟಿ, ಎಕಾನಮಿ, ಜಿಯೋಗ್ರಫಿ. ಅದನ್ನ ಬರೆಸ್ತೀನಿ. ಪೊಲಿಟಿ, ಎಕಾನಮಿ, ಜಿಯೋಗ್ರಫಿ, ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್. ಸೊ ಈ ರೀತಿ 8 ಸಬ್ಜೆಕ್ಟ್ಗಳಿದೆ ಪ್ರಿಲಿಮ್ಸಲ್ಲಿ. ಈ 8 ಸಬ್ಜೆಕ್ಟ್ ಪ್ಲಸ್ ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ಇದರ ಬೇಸ್ ಮೇಲೆ ನಿಮಗೆ 100 ಕ್ವಶನನ್ನು ಕೇಳ್ತಾರೆ. ಸೊ ಅದರಲ್ಲಿ 200 ಮಾರ್ಕ್ಸ್ ಇರುತ್ತೆ. ಜನರಲಿ ಇನ್ ದ ಲಾಸ್ಟ್ 5 years ಟ್ರೆಂಡನ್ನು ನಾವು ಗಮನಿಸ್ತಾ ಹೋದರೆ ದ ಕಟ್ ಆಫ್ ಈಸ್ ಅರೌಂಡ್ 90 to 95, 90ರಿಂದ 95 ಫಾರ್ ದ ಜನರಲ್ ಕ್ಯಾಟಗರಿ. ಸೊ ಅದರಿಂದ 1-2 ಮಾರ್ಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. OBC ಮೀನ್ಸ್ ಅರೌಂಡ್ 2 ಮಾರ್ಕ್ಸ್ ಕಡಿಮೆ ಮಾಡ್ತಾರೆ, EWS ಅರೌಂಡ್ 3 ಮಾರ್ಕ್ಸ್ ಕಡಿಮೆ ಮಾಡ್ತಾರೆ. ಸೊ ಈ ರೀತಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಲೈಕ್ ದಿಸ್. ಸೊ 90 to 95. ದೆನ್ ವಾಟ್ ಶುಡ್ ಬಿ ಯುವರ್ ಟಾರ್ಗೆಟ್ ಫಾರ್ ದ ಎಕ್ಸಾಮ್? ಯುವರ್ ಟಾರ್ಗೆಟ್ ಫಾರ್ ದ ಎಕ್ಸಾಮ್ ಶುಡ್ ಬಿ 100. ಸೊ 200 ಮಾರ್ಕ್ಸ್ಗೆ ನಾನು 100 ತೆಗಿಬೇಕು, ದಟ್ ಈಸ್ 50%. ಸೊ ಅಟ್ ಎನಿ ಕಾಸ್ಟ್ ಪ್ರಿಲಿಮ್ಸಲ್ಲಿ ನಾನು ಎಷ್ಟು ಮಾರ್ಕ್ಸ್ ತೆಗಿಬೇಕು? 50% ಮಾರ್ಕ್ಸನ್ನು ತೆಗಿಬೇಕು. ದಟ್ಸ್ ಇಟ್. ಸೊ ಇದು ಸ್ಟ್ರಾಟಜಿ. ಸೊ ಫಸ್ಟ್ ಥಿಂಗ್, ಸೊ 100 ಮಾರ್ಕ್ಸ್ ಆ್ಯಂಡ್ 67 ಮಾರ್ಕ್ಸ್, ದಿಸ್ ಶುಡ್ ಬಿ ಯುವರ್ ಟಾರ್ಗೆಟ್. ಸೊ ಈ ಟಾರ್ಗೆಟನ್ನು ನೀವು ಕ್ಲಿಯರ್ ಮಾಡಿದ ತಕ್ಷಣ ಏನಾಗ್ತಾ ಬರುತ್ತೆ, ಯು ವಿಲ್ ಗೆಟ್ ದ ಸೆಕೆಂಡ್ ಸ್ಟೇಜ್. ಸೊ ಅರೌಂಡ್ 15 ಡೇಸಲ್ಲೇ ನಿಮ್ಗೆ ರಿಸಲ್ಟನ್ನು ಕೊಡ್ತಾರೆ. 90 days ಟೈಮ್ ಇರುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ದ ಮೇನ್ಸ್ ಎಕ್ಸಾಮ್. ದ ಮೇನ್ಸ್ ಇಸ್ ಆ್ಯಂಡ್ ಕ್ವಶನ್ ಟೈಪ್ಸ್, ದೀಸ್ ಆರ್ ಅಬ್ಜೆಕ್ಟಿವ್ಸ್. ಓಕೆನಾ? ಕಂಪ್ಲೀಟ್ಲಿ ಏನಿರುತ್ತೆ, ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು. ಒಂದು ಕ್ವಶನ್ ಇರುತ್ತೆ, 4 ಆಪ್ಷನ್ ಇರುತ್ತೆ. ಸೊ ಯು ಕ್ಯಾನ್ ಐಡೆಂಟಿಫೈ ದ ಆಪ್ಷನ್ ವಿಚ್ ಇಸ್ ಸೂಟಬಲ್ ಆಸ್ ಅನ್ ಆನ್ಸರ್. ಸೊ ಅದನ್ನು ಐಡೆಂಟಿಫೈ ಮಾಡುವಂಥದ್ದು. ಸೊ ಅದರಲ್ಲಿ ಆ್ಯಂಡ್ ದೇರ್ ವಿಲ್ ಬಿ ನೆಗೆಟಿವ್ ಆಲ್ಸೋ. 1/3 ನೆಗೆಟಿವ್ ಇರುತ್ತೆ. ದಟ್ ಮೀನ್ಸ್ ಪ್ರತಿ 3 ಕ್ವಶನ್ ತಪ್ಪಾದರೆ ನಿಮ್ಮದು ಸರಿಯಾಗಿರುವಂಥ ಒಂದು ಕ್ವಶನ್ ರಾಂಗ್ ಆಗುತ್ತೆ. ಸೊ ಈ ರೀತಿ ದಟ್ ಮೀನ್ಸ್ ಈಗ 4 ಕ್ವಶನ್ ಬರೆದಿರ್ತೀರಿ ಅಂತ ಅಂದ್ಕೊಳ್ಳಿ, 1 ಕ್ವಶನ್ ಕರೆಕ್ಟ್ ಆಗಿರುತ್ತೆ, 3 ಕ್ವಶನ್ ತಪ್ಪು ಮಾಡಿರ್ತೀರಿ. ಫಾರ್ ದಿಸ್ 1 ಕ್ವಶನ್ಗೆ ನಿಮಗೆ 2 ಮಾರ್ಕ್ಸ್ ಬರಬೇಕು, ಹೌದಾ? ಸೊ ಫಾರ್ 3 ಕ್ವಶನ್ಸ್
0.66 ಮಾರ್ಕ್ಸ್ ಹೋಗಬೇಕು ಒಂದೊಂದು ಕ್ವಶನ್ಗೂ. ದಟ್ ಮೀನ್ಸ್ 3 ಕ್ವಶನ್ಗೆ ಆಲ್ಮೋಸ್ಟ್ 2 ಮಾರ್ಕ್ಸ್ ಹೋಗುತ್ತೆ. ದಟ್ ಮೀನ್ಸ್ ಯುವರ್ ಮಾರ್ಕ್ಸ್ ವಿಲ್ ಬಿ 0. Your marks will be 0. This is negative marking. Suppose 2 question correct, 2 question wrong agide andre, so around 1.3 and 4. So 1.3 negative irutte, so around 2.7 will be your marks. So ee riti negative work agta barutte. So negative marking irutte 1/3. So idadmele you will get the exam, that is mains. In mains we are going to write 9 papers. 9 ಪೇಪರ್ ಗಳನ್ನ ಬರೀತೀವಿ. ನಿಮಗೆ ಪ್ರಾಸ್ಪೆಕ್ಟ್ ಅಂತ ಕೊಟ್ಟಿದ್ದಾರಾ? ಸೊ ಅದರಲ್ಲಿ ಇರುತ್ತೆ ನೋಡಿ, ನೀವೇನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು. ಸೊ 9 ಪೇಪರ್ ಇದೆ. 2 ಕಂಪಲ್ಸರಿ ಪೇಪರ್, 1 ಎಸ್ಸೆ ಪೇಪರ್, 4 GS ಪೇಪರ್ ಆ್ಯಂಡ್ ದೆನ್ 2 ಆಪ್ಷನಲ್ ಪೇಪರ್. ಸೊ ಇದು ಡಿವಿಷನ್. 2 ಕಂಪಲ್ಸರಿ ಪೇಪರ್, 1 ಎಸ್ಸೆ ಪೇಪರ್, 4 GS ಪೇಪರ್, 2 ಆಪ್ಷನಲ್ ಪೇಪರ್ಸ್. ಈ ಕಂಪಲ್ಸರಿ ಪೇಪರ್ ಈಸ್ ಲ್ಯಾಂಗ್ವೇಜ್, ಕನ್ನಡ ಆ್ಯಂಡ್ ಇಂಗ್ಲೀಷ್. ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ. ಈ ಎರಡು 300 ಮಾರ್ಕ್ಸ್ಗೆ ಇರುತ್ತೆ. SSLC ಲೆವೆಲ್. ಸೊ ಇವೆಲ್ಲ SSLC ಲೆವೆಲ್ ಎಕ್ಸಾಮ್ಗಳು. 300 ಮಾರ್ಕ್ಸು. ಎಸ್ಸೆ ಬರೀರಿ 600 ವರ್ಡ್ಸು, ಪ್ರಿಸೈಸ್ ರೈಟಿಂಗು, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿ, ಇಂಗ್ಲೀಷು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ, ಪ್ಯಾಸೇಜು, ಮತ್ತು 50 ಮಾರ್ಕ್ಸ್ ಗ್ರಾಮರ್. 2 ಪೇಪರ್ಗಳು ಇಷ್ಟೇ. ಸೊ ಗ್ರಾಮರ್, ಎಸ್ಸೆ, ಪ್ಯಾಸೇಜ್, ಪ್ರಿಸೈಸ್ ಆ್ಯಂಡ್ ಅದಾದಮೇಲೆ ದೆರ್ ವಿಲ್ ಬಿ ಟ್ರಾನ್ಸ್ಲೇಷನ್, ಕನ್ನಡ ಟು ಇಂಗ್ಲೀಷ್ ಆರ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್. ಸೊ ಇಷ್ಟೇ ಮಾತ್ರ ಇರೋಂಥದ್ದು. ಸೊ ದಟ್ ಈಸ್ 300 ಮಾರ್ಕ್ಸ್ಗೆ. ಇಟ್ ಈಸ್ ಆಲ್ಸೋ ಸಿಮಿಲರ್ ಟು CSAT. CSAT ಅಲ್ಲಿ ನೀವು 67 ಮಾರ್ಕ್ಸ್ ತೆಗಿಲೇಬೇಕು. ಇದರಲ್ಲಿ ಯು ಹ್ಯಾವ್ ಟು ಗೆಟ್ 25% ಮಾರ್ಕ್ಸ್. 25% ಮಾರ್ಕ್ಸನ್ನು ತೆಗಿಲೇಬೇಕು. 25% ಈಸ್ 75. 300, 600 ಮಾರ್ಕ್ಸ್ಗೆ ನೀವು ಒಂದೇ ದಿನ ಬರೀತೀರಿ ಟೆಸ್ಟನ್ನು, ಎಕ್ಸಾಮನ್ನು. ಸೊ 2 ಒಂದೇ ದಿನ ಇರುತ್ತೆ. ಸೊ ದಟ್ ಈಸ್ 75 ಮಾರ್ಕ್ಸ್ಗೆ 75 ಮಾರ್ಕ್ಸು ನೀವು ತೆಗಿಲೇಬೇಕು. ನೀವು 75 ಮಾರ್ಕ್ಸ್ ತೆಗಿಲಿಲ್ಲ ಅಂದರೆ ಎಂಟೈರ್ ಪೇಪರ್ ಏನಾಗುತ್ತೆ, ಯು ಆರ್ ಎಲಿಮಿನೇಟೆಡ್. 75 ಮಾರ್ಕ್ಸ್ ಈಸ್ ಕಂಪಲ್ಸರಿ. ನೆಕ್ಸ್ಟ್ ಅದಾದಮೇಲೆ ವಿ ಹ್ಯಾವ್ ಅನದರ್ 7 ಪೇಪರ್ಸ್. ದೀಸ್ ಆರ್ ದ ಕ್ಯಾಲ್ಕುಲೇಟೆಡ್ ಪೇಪರ್ಸ್. ಸೊ ಕ್ಯಾಲ್ಕುಲೇಟ್ ಮಾಡುವಂಥ ಪೇಪರ್ಗಳು ಈ 7. ಇದನ್ನೇ ನಾವು ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಆಫ್ UPSC ಅಂತ ಕರೆಯುವಂಥದ್ದು. ದಟ್ ಈಸ್ ಮೇನ್ಸ್. ಮೇನ್ಸ್ ಇಸ್ ದ ಮೇನ್ ಪಾರ್ಟ್ ಆಫ್ ದಿ UPSC. ಏನಕ್ಕೆ ಅಂದರೆ ಪ್ರತಿ ಪೇಪರು ವಿ ಹ್ಯಾವ್ 250 ಮಾರ್ಕ್ಸ್. 1750 ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರೀತೀವಿ, ರೈಟಿಂಗ್ ಎಕ್ಸಾಮ್. ಇಲ್ಲಿ ಎಸ್ಸೆ ಮಾತ್ರ ಒಂದೇ ದಿನ ನಡೆಯುವಂಥದ್ದು. ಎಸ್ಸೆ ಸಪೋಸ್ ಇವತ್ತು 17ನೇ ತಾರೀಕು UPSC ಸ್ಟಾರ್ಟ್ ಆಯಿತು, ಮೇನ್ಸ್ ಎಕ್ಸಾಮ್ ಸ್ಟಾರ್ಟ್ ಆಯಿತು ಅಂದರೆ 17ನೇ ತಾರೀಕು ಎಸ್ಸೆ ಬರೀತೀರಾ. 18ಕ್ಕೆ GS 1 ಆ್ಯಂಡ್ GS 2, 19 GS 3 ಆ್ಯಂಡ್ GS 4, GS 3 ಆ್ಯಂಡ್ 4. ಅದಾದಮೇಲೆ ನಿಮಗೆ ಒಂದು ವಾರ ಗ್ಯಾಪ್ ಇರುತ್ತೆ. ಸೊ ಒಂದು ವಾರ ಆದಮೇಲೆ ಅರೌಂಡ್ 23 ಯು ವಿಲ್ ರೈಟ್ ಕಂಪಲ್ಸರಿ ಪೇಪರ್ಸ್, ಲ್ಯಾಂಗ್ವೇಜ್ ಪೇಪರ್ಗಳನ್ನ ಬರಿತೀರಿ. ಅದಾದಮೇಲೆ 24 ಯು ವಿಲ್ ರೈಟ್ ಆಪ್ಷನಲ್ ಪೇಪರ್ಸ್. ಸೊ ಈ ರೀತಿ ಆಲ್ಮೋಸ್ಟ್ 10 ದಿನದಲ್ಲಿ ಎಕ್ಸಾಮ್ ಮುಗುತ್ತೆ. ಪ್ರತಿದಿನ 2 ಪೇಪರನ್ನು ಬರೀಬೇಕಾಗುತ್ತೆ. 2 ಪೇಪರ್ ಮೀನ್ಸ್ GS 1, GS 2, GS 3, GS 4. ಸಿ ಫಸ್ಟ್ ಪೇಪರ್ ಈಸ್ ಎಸ್ಸೆ. ಎಸ್ಸೆ ಅಲ್ಲಿ 250 ಮಾರ್ಕ್ಸ್ ಎಸ್ಸೆ ಇದೆ. ಸೊ ಈ ಎಸ್ಸೆ ಅಲ್ಲಿ ನಿಮಗೆ ಏನು ಮಾಡ್ತಾರೆ, ದೆರ್ ಈಸ್ ಸೆಕ್ಷನ್ 1, ಸೆಕ್ಷನ್ A ಆ್ಯಂಡ್ B ಅಂತ 2 ಸೆಕ್ಷನನ್ನು ಕೊಡ್ತಾರೆ ಜನರಲಿ. ಸೊ 2 ಸೆಕ್ಷನಲ್ಲಿ ದೇರ್ ವಿಲ್ ಬಿ 4 ಕ್ವಶನ್ಸ್ ಈಚ್. 4 ಕ್ವಶನ್ಗಳಿರುತ್ತೆ ಪ್ರತಿ ಸೆಕ್ಷನಲ್ಲಿ. ಈ 4ರಲ್ಲಿ ಯು ಹ್ಯಾವ್ ಟು ಸೆಲೆಕ್ಟ್ ಓನ್ಲಿ 1 ಕ್ವಶನ್. ಒಂದೇ ಒಂದು ಕ್ವಶನನ್ನು ಸೆಲೆಕ್ಟ್ ಮಾಡಬೇಕು. 2ರಲ್ಲೂ ಕೂಡ ಯು ಹ್ಯಾವ್ ಟು ಸೆಲೆಕ್ಟ್ ಓನ್ಲಿ 1 ಕ್ವಶನ್ ಈಚ್ ಫ್ರಮ್ ಇಟ್, ಆ್ಯಂಡ್ 1 ಕ್ವಶನ್ ಕ್ಯಾರೀಸ್ 125 ಮಾರ್ಕ್ಸ್. 125 ಮಾರ್ಕ್ಸನ್ನು ಕ್ಯಾರಿ ಮಾಡಿರುತ್ತೆ. ಸೊ ಯು ಹ್ಯಾವ್ ಟು ರೈಟ್ ಇನ್ 1000 to 1200 ವರ್ಡ್ಸ್. 1000ರಿಂದ 1200 ವರ್ಡ್ಸಲ್ಲಿ ಒಂದೊಂದು ಎಸ್ಸೆಯನ್ನು ಬರೀಬೇಕು. ಒಂದೊಂದು ಎಸ್ಸೆಯನ್ನು ಒಂದೇ ಟಾಪಿಕ್ ಮೇಲೆ. ಜನರಲಿ ಏನು ಮಾಡ್ತಾ ಬರ್ತಿದ್ರು ಮುಂಚೆ, ಸೆಕ್ಷನ್ A ಅಲ್ಲಿ ಫಿಲಾಸಫಿಕಲ್ ಎಸ್ಸೆ, ಸೆಕ್ಷನ್ B ಅಲ್ಲಿ ಜನರಲ್ ಸ್ಟಡೀಸ್ ಎಸ್ಸೆಗಳನ್ನು ಕೊಡ್ತಾ ಬರ್ತಿದ್ರು. ಸೊ ನಿಮಗೆ ಸ್ಟಾರ್ಟಿಂಗ್ ಎಸ್ಸೆ ಬರಲಿಕ್ಕೆ ಆಗಲ್ಲ. ವೆನ್ ಯು ಎಂಟರ್ ಇನ್ ಟು ದ UPSC ಯು ವಿಲ್ ಹ್ಯಾವ್ ಟು ಗೇನ್ ಅಟ್ಲೀಸ್ಟ್ 3-4 ಸಬ್ಜೆಕ್ಟ್ ನಾಲೆಡ್ಜ್ ಇರಬೇಕು ನೀವು ಎಸ್ಸೆಯನ್ನು ಬರೀಬೇಕಂದ್ರೆ. ಸೊ ಒಂದು 3-4 ಸಬ್ಜೆಕ್ಟ್ ಮುಗಿದ ಮೇಲೆ ನೀವು ಎಸ್ಸೆಯನ್ನು ಸ್ಟಾರ್ಟ್ ಮಾಡಿ, ಅರೌಂಡ್ 3 months ಆರ್ 4 months ಆದಮೇಲೆ. ಓಕೆನಾ? ಸೊ 125 ಮಾರ್ಕ್ಸ್ ಈಚ್. ಸೊ ದಟ್ ಮೀನ್ಸ್ 250 ಮಾರ್ಕ್ಸ್ ಆಗುತ್ತೆ. 1000 to 1200 ವರ್ಡ್ಸ್ ಒಂದೇ ಟಾಪಿಕ್ ಮೇಲೆ.
ಒಂದೇ ಟಾಪಿಕ್ ಮೇಲೆ. ಸೊ ಯು ಹ್ಯಾವ್ ಟು ರೈಟ್. ಫಾರ್ ಎಕ್ಸಾಂಪಲ್ ವುಮೆನ್ ಇಶ್ಯೂ ಕೇಳ್ತಾರೆ, ಕ್ಯಾಸ್ಟ್ ಇಶ್ಯೂ ಕೇಳ್ತಾರೆ, ಟ್ರೈಬಲ್ ಇಶ್ಯೂ ಕೇಳ್ತಾರೆ, ಇಂಟರ್ನ್ಯಾಷನಲ್ ರಿಲೇಷನ್ ಕೇಳ್ತಾರೆ ಅಂತ ಅನ್ಕೊಂಡು. ಸೊ ಇವೆಲ್ಲ ಬಿಟ್ಟು ದೇ ವಿಲ್ ಗೋ ಫಾರ್ ದಿಸ್ ಒನ್, ಯಾವುದು ಫಿಲಾಸಫಿಕಲ್ ಎಸ್ಸೆಸ್. ದ ಹಾರ್ಟ್ ಹ್ಯಾಸ್ ಇಟ್ಸ್ ರೀಸನ್ಸ್ ವಿಚ್ ರೀಸನ್ಸ್ ಡೋಂಟ್ ನೋ. ದಿಸ್ ಇಸ್ ದ ಕೋಟ್. ಆ ಲೈಫ್ ಇಸ್ ಅ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಹ್ಯೂಮನ್ ಬೀಯಿಂಗ್ ಟು ಬೀಯಿಂಗ್ ಹ್ಯೂಮೇನ್. ಸೊ ಆ ಲೈಫ್ ಇಸ್ ಅ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಹ್ಯೂಮನ್ ಬೀಯಿಂಗ್ಸ್ ಟು ಬೀಯಿಂಗ್ ಹ್ಯೂಮೇನ್. ಈ ಕೋಟನ್ನು ಕೊಡ್ತಾರೆ. ಈ ಕೋಟ್ ಮೇಲೆ ಯು ಹ್ಯಾವ್ ಟು ರೈಟ್ 1200 ವರ್ಡ್ಸ್. 1200 ವರ್ಡ್ಸ್. ಆ ಶಿಪ್ ಇಸ್ ಸೇಫ್ ಇನ್ ದ ಹಾರ್ಬರ್ ಬಟ್ ಇಟ್ ಇಸ್ ನಾಟ್ ವಾಟ್ ಇಟ್ ಬಿಲ್ಟ್ ಫಾರ್. ಸೊ ಒಂದು ಹಡಗು ದಡದಲ್ಲಿ ಸೇಫ್ ಆಗೇ ಇರುತ್ತೆ, ಆದರೆ ಅದನ್ನು ಬಿಲ್ಟ್ ಮಾಡಿರೋದು ಆ ಕಾರಣಕ್ಕೆ ಅಲ್ಲ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್. ಎಸ್ಸೆ ಬಂದಿರುವಂಥದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು. ಸೊ ಈ ರೀತಿ ಕ್ವಶನ್ಗಳು ಬರುತ್ತೆ. ಪೊಯೆಟ್ಸ್ ಆರ್ ದ ಅನ್ಅಕ್ನಾಲೆಡ್ಜ್ಡ್ ಲೆಜಿಸ್ಲೇಟರ್ಸ್ ಆಫ್ ದ ವರ್ಲ್ಡ್. ಅಂದರೆ ಕವಿಗಳು ಜಗತ್ತಿನ ಅನಧಿಕೃತ ಶಾಸಕರು. ಸೊ ಈ ರೀತಿ. ಸೊ ದೇ ವಿಲ್ ಗಿವ್ ಅ ಸ್ಟೇಟ್ಮೆಂಟ್. ಅದ್ರ ಮೇಲೆ ನೀವೇನು ಮಾಡ್ತಾ ಬರಬೇಕು, ಯು ಹ್ಯಾವ್ ಟು ರೈಟ್ ಅನ್ ಆನ್ಸರ್. ದೇ ವಿಲ್ ಗಿವ್ ದ ಕ್ವಶನ್ ಪೇಪರ್ ಓನ್ಲಿ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ. ದಟ್ಸ್ ವೈ ಪ್ರಿಫರ್ ಇಂಗ್ಲೀಷ್ ಆಸ್ ಅ ಮೀಡಿಯಮ್ ಆಫ್ ಸ್ಟಡಿ. ಇಂಗ್ಲೀಷನ್ನು ಮೀಡಿಯಮ್ ಆಫ್ ಸ್ಟಡಿಯಾಗಿ ಮಾಡಿ. ಕನ್ನಡ ಅಭಿಮಾನ ಒಳ್ಳೆಯದು, ತುಂಬ ಒಳ್ಳೆಯದು. ನಾನು ಕನ್ನಡ ಅಭಿಮಾನಿನೇ. ದಟ್ಸ್ ವೈ ಐ ಸೆಲೆಕ್ಟೆಡ್ ಆಪ್ಷನಲ್ ಕನ್ನಡ ಲಿಟ್ರೇಚರ್. ಬಟ್ ಇಂಗ್ಲೀಷಲ್ಲಿ ಮಾತ್ರ ಸಕ್ಸಸ್ ರೇಟ್ ಜಾಸ್ತಿ ಇದೆ. ಸೊ ಇಟ್ಸ್ ಒಂದು ಅನ್ಫಾರ್ಚುನೇಟ್ ಇವೆಂಟ್, ಬಟ್ ಇಟ್ ಇಸ್ ಟ್ರೂ. ಓಕೆನಾ? ಸೊ ಸೆಲೆಕ್ಟ್ ಇಂಗ್ಲೀಷ್ ಆಸ್ ಯುವರ್ ಮೀಡಿಯಮ್ ಆಫ್ ಸ್ಟಡಿ. ಸೊ 1000 to 1200 ವರ್ಡ್ಸಲ್ಲಿ ನೀವು ಎಸ್ಸೆನ ಬರಬೇಕಾಗುತ್ತೆ. ಜನರಲಿ ದೇರ್ ವಿಲ್ ಬಿ 8 ಎಸ್ಸೆಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ 2 ಎಸ್ಸೆನ ಸೆಲೆಕ್ಟ್ ಮಾಡಿ ಯು ಹ್ಯಾವ್ ಟು ರೈಟ್. ಮುಗಿತಾ? ನೆಕ್ಸ್ಟ್ ಅದಾದಮೇಲೆ ದೇರ್ ಇಸ್ GS 1. GS ಅಂದರೆ ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್ 1. ಈ ಜನರಲ್ ಸ್ಟಡೀಸ್ 1ನಲ್ಲಿ ವಿ ಹ್ಯಾವ್ ವೇರಿಯಸ್ ಸಬ್ಜೆಕ್ಟ್ಸ್. ಹಿಸ್ಟರಿ, ದಟ್ ಈಸ್ ಪರ್ಟಿಕ್ಯುಲರ್ಲಿ ಮಾಡರ್ನ್ ಹಿಸ್ಟ್ರಿ ಬಗ್ಗೆ ಕೇಳ್ತಾರೆ. ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ ಕೇಳಲ್ಲ. ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ ಇಸ್ ಇನ್ ಪ್ರಿಲಿಮ್ಸ್. ಆರ್ಟ್ ಆ್ಯಂಡ್ ಕಲ್ಚರ್. ಈ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ನಮಗೆ ಏನ್ಷಿಯಂಟ್ ಮಿಡಿವಲ್ ಆರ್ಟ್ ಆ್ಯಂಡ್ ಕಲ್ಚರ್ ಬರುತ್ತೆ. ಪ್ರಾಚೀನ ಭಾರತ, ಮಧ್ಯ ಭಾರತ, ಮಾಡರ್ನ್ ಇಂಡಿಯಾ, ಇವೆಲ್ಲ ಆರ್ಟ್ ಆ್ಯಂಡ್ ಕಲ್ಚರ್. ನೆಕ್ಸ್ಟ್ ವಿ ಹ್ಯಾವ್ ಇಂಡಿಯನ್ ಸೊಸೈಟಿ. ಸೊ ಇಂಡಿಯನ್ ಸೊಸೈಟಿ ಇಸ್ ಅ ಒನ್ ಸಬ್ಜೆಕ್ಟ್. ನೆಕ್ಸ್ಟ್ ವಿ ಹ್ಯಾವ್ ಪೋಸ್ಟ್ ಇಂಡಿಪೆಂಡೆನ್ಸ್ ಪ್ಲಸ್ ವರ್ಲ್ಡ್ ಹಿಸ್ಟರಿ. ಸೊ ವಿಶ್ವದ ಇತಿಹಾಸವನ್ನು ಓದಬೇಕು ಮತ್ತು ಸ್ವಾತಂತ್ರ್ಯ ನಂತರದ ಭಾರತದ ಇತಿಹಾಸವನ್ನು ಓದಬೇಕು. ಸೊ ದ ಪ್ರೈಮ್ ಮಿನಿಸ್ಟರ್ಸ್, ಸೊ ಯಾರ್ಯಾರು ಅಂತ. ದೆನ್ ದ ಲಾಸ್ಟ್ ಸಬ್ಜೆಕ್ಟ್ ಈಸ್ ಜಿಯೋಗ್ರಫಿ. ಸೊ ಇಷ್ಟು ಸಬ್ಜೆಕ್ಟ್ಗಳು ನಮಗೆ GS 1 ಒಂದರಲ್ಲೇ ಇದೆ. ಸೊ ಇವಕ್ಕೆಲ್ಲ ನಾನು ನೋಟ್ಸ್ಗಳನ್ನು ಹೇಳ್ತೀನಿ ಇಲ್ಲೇ, ಯು ಕ್ಯಾನ್ ಸೆಲೆಕ್ಟ್. ಓಕೆನಾ? ಸೊ ಇಷ್ಟು ಸಬ್ಜೆಕ್ಟ್. ಸೊ 10 ಮಾರ್ಕ್ಸ್ದು ನಮಗೆ 10 ಕ್ವಶನ್ಸ್ ಇರುತ್ತೆ. 15 ಮಾರ್ಕ್ಸ್ದು 10 ಕ್ವಶನ್ಸ್ ಇರುತ್ತೆ. 10 ಮಾರ್ಕ್ಸ್ 10 ಕ್ವಶನ್ಸ್, 15 ಮಾರ್ಕ್ಸ್ 10 ಕ್ವಶನ್. ಸೊ 10 ಮಾರ್ಕ್ಸ್ ಕ್ವಶನ್ಗೆ ಯು ಹ್ಯಾವ್ ಟು ರೈಟ್ 150 ವರ್ಡ್ಸ್. 150 ವರ್ಡ್ಸ್ ಒಳಗೆ ಬರೀಬೇಕು. 15 ಮಾರ್ಕ್ಸ್ ಕ್ವಶನ್ಗೆ 250 ವರ್ಡ್ಸ್. ದಟ್ ಮೀನ್ಸ್ 10 ಕ್ವಶನ್ಗೆ 2500 ಪ್ಲಸ್ 1500 ಎಷ್ಟಾಯಿತು? 4000. ಸೊ ಯು ಹ್ಯಾವ್ ಟು ರೈಟ್ 4000 ವರ್ಡ್ಸ್ ಇನ್ 180 ಮಿನಿಟ್ಸ್. 180 ನಿಮಿಷದಲ್ಲಿ 4000 ಪದಗಳನ್ನು ಬರಿಬೇಕು. ಆ್ಯಂಡ್ ನಾಟ್ ಓನ್ಲಿ 1 ಪೇಪರ್ ಇನ್ ಅ ಡೇ, ಯು ಹ್ಯಾವ್ ಟು ರೈಟ್ 2 ಪೇಪರ್ ಇನ್ ಅ ಡೇ. 2 ಪೇಪರ್ಗಳನ್ನು ಬರಿಬೇಕು. ದಟ್ ಮೀನ್ಸ್ 8000 ವರ್ಡ್ಸ್ ಇನ್ ಅ ಡೇ. ಮೇನ್ಸ್ ಬರೆದಿದ್ದೀನ ನಿಮ್ಮ ಕೈ ಇಟ್ಕೊಳಕ್ಕಾಗಲ್ಲ ಫಸ್ಟ್ ಟೈಮ್. ಸೊ ಈ ರೀತಿ. ಸೊ 4000 ಪದಗಳಲ್ಲಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ GS 2 ಅಂತ ಬಂದರೆ, GS 2 we have 4 subjects. One is polity, ರಾಜ್ಯಶಾಸ್ತ್ರ. Another one is international relation, that is ಅಂತಾರಾಷ್ಟ್ರೀಯ ಸಂಬಂಧಗಳು. ನೆಕ್ಸ್ಟ್ ಅದಾದಮೇಲೆ ಗವರ್ನೆನ್ಸ್, ಆಡಳಿತ. ನೆಕ್ಸ್ಟ್ ಅದಾದಮೇಲೆ ಸಾಮಾಜಿಕ ನ್ಯಾಯ, ದಟ್ ಈಸ್ ಸೋಷಿಯಲ್ ಜಸ್ಟಿಸ್. ಈ 4 ಸಬ್ಜೆಕ್ಟ್ಗಳಿರುತ್ತೆ. ಈ 4 ಸಬ್ಜೆಕ್ಟನ್ನು ಓದಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ದೆರ್ ಈಸ್ GS 3. ಸೇಮ್ GS 1, GS 2, GS 3ಗೆ ಸೇಮ್ ಪ್ಯಾಟರ್ನ್. 10 ಮಾರ್ಕ್ಸ್ 10 ಕ್ವಶನ್ ಇರುತ್ತೆ, 150 ವರ್ಡ್ಸ್. 10 ಮಾರ್ಕ್ಸ್ 15 ಕ್ವಶನ್ ಇರುತ್ತೆ, 250 ವರ್ಡ್ಸ್. GS 1, GS 2, GS 3 ಅಲ್ಲಿ. GS 3 we have multiple subjects. One is economy, another one is agriculture, another one is science and technology, another one is environment, another one is internal security, another one is disaster management. ಇಷ್ಟು ಸಬ್ಜೆಕ್ಟು ನಮಗೆ GS 3 ಅಲ್ಲಿ ಇದೆ. GS 3 ಅಲ್ಲಿ
ನೆಕ್ಸ್ಟ್ ಅದಾದಮೇಲೆ GS4. GS4 is ethics. Ethics is the only subject in the UPSC which carries 250 marks. ಎಥಿಕ್ಸ್ ಅನ್ನೋದು ಒಂದೇ ಸಬ್ಜೆಕ್ಟು ಎಂಟೈರ್ UPSC ಅಲ್ಲಿ 250 ಮಾರ್ಕ್ಸನ್ನು ಕ್ಯಾರಿ ಮಾಡುವಂತಹ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವುದು ಅಂದರೆ ಎಥಿಕ್ಸ್ ಮಾತ್ರ. ನೈತಿಕತೆ, ಎಥಿಕ್ಸ್, ಇಂಟೆಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಅಂತ ಬರುತ್ತೆ. ನೈತಿಕತೆ, ಸಮಗ್ರತೆ ಮತ್ತು ಸಾಮರ್ಥ್ಯ. ಸೊ ಈ ಮೂರು ಆಪ್ಟಿಟ್ಯೂಡ್. ಸೊ ಎಥಿಕ್ಸ್ ಇಸ್ ದ ಬ್ರಾಂಡ್ ಸಬ್ಜೆಕ್ಟ್ ವಿಚ್ ಕ್ಯಾರೀಸ್ 250 ಮಾರ್ಕ್ಸ್, ವಿಚ್ ಹ್ಯಾಸ್ 13 10 ಮಾರ್ಕ್ಸ್ ಕ್ವಶನ್ ಇರುತ್ತೆ, 6 20 ಮಾರ್ಕ್ಸ್ ಕ್ವಶನ್ ಇರುತ್ತೆ. 13 ಇವಕ್ಕೆಲ್ಲ ಕೇಸ್ ಸ್ಟಡಿ ಅಂತ ಬರುತ್ತೆ. ನಿಮ್ಗೆ ಎಥಿಕ್ಸ್ ಕ್ಲಾಸ್ ನಾನೇ ಮಾಡ್ತೀನಿ. ಸೊ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೂ ವಿಲ್ ಕ್ಲಿಯರ್. ಓಕೆನಾ? ಸೊ ಇಷ್ಟು GS4. ನೆಕ್ಸ್ಟ್ ಅದಾದಮೇಲೆ ಯು ಹ್ಯಾವ್ ಆಪ್ಷನಲ್ ಪೇಪರ್. ಆಪ್ಷನಲ್ ಪೇಪರ್. ಸೊ ಈ ಆಪ್ಷನಲ್ ಯಾವ ರೀತಿ ತಗೋಬೇಕು ಅಂತ ನಿಮಗೆ ಸಪ್ರೇಟ್ ಕ್ಲಾಸನ್ನು ಮಾಡ್ತೀವಿ. ಆಪ್ಷನಲ್ ತಗೋಬೇಕಾದ್ರೆ ಫಸ್ಟ್ 1 or 2 ಮಂತ್ ಸ್ಟಡಿ UPSC. ಫಸ್ಟು UPSCಗೆ ಅಡ್ಜಸ್ಟ್ ಆಗಿ, ಏನಕ್ಕೆ ಅಂದರೆ ನಿಮ್ಮ ಪ್ಯಾಟರ್ನ್, ಸ್ಟಡಿ ಪ್ಯಾಟರ್ನೇ ಬೇರೆ ಇರುತ್ತೆ. ಸೊ ನೀವು ಓದಿರೋಂಥ ರೀತಿನೇ ಬೇರೆ ಇರುತ್ತೆ. ಸೊ ಯು ಸಡನ್ಲಿ ಮೈಗ್ರೇಟ್ ಇಂಟು UPSC ಫೀಲ್ಡ್. ಸೊ ಅಲ್ಲಿ ನೀವು ಎಕ್ಸಾಮ್ ಇಂದು ದಿನ ಓದಿರ್ತೀರ, ಅಷ್ಟು ಬಿಟ್ಟರೆ ಮತ್ತೆ ಯಾವಾಗಲೂ ಓದಿರೋಂಥ ಹವ್ಯಾಸಗಳು ಕಡಿಮೆ ಇರುತ್ತೆ. ಸೊ ಇಲ್ಲಿ ಯು ಹ್ಯಾವ್ ಟು ಸ್ಟಡಿ ರೆಗ್ಯುಲರ್ಲಿ. ಸೊ ರೆಗ್ಯುಲರ್ಲಿ ಸ್ಟಡಿ ಮಾಡಬೇಕಂದ್ರೆ ಸಡನ್ಲಿ ಮೈಗ್ರೇಟ್ ಆದಾಗ ಸೊ ಯು ವಿಲ್ ಫೇಸ್ ಸಮ್ ಪ್ರಾಬ್ಲಮ್ಸ್. ಸೊ ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಟೇಕ್ ಟೈಮ್, 1 month or 2 months. ದೆನ್ ಡಿಸೈಡ್ ಅಬೌಟ್ ದಿ ಆಪ್ಷನಲ್. ಸೊ ಆಪ್ಷನಲ್ ನಮಗೆ ಹತ್ತತ್ರ 24 ಡಿಫ್ರೆಂಟ್ ಆಪ್ಷನಲ್ಗಳಿದೆ. 24ಕ್ಕಿಂತ ಹೆಚ್ಚು ಡಿಫ್ರೆಂಟ್ ಆಪ್ಷನಲ್. ಸೊ ನಿಮ್ಮ ಎಜುಕೇಷನ್ ಫೀಲ್ಡನ್ನೇ ತಗೋಬೋದು. ಕಾಮರ್ಸ್ ಆ್ಯಂಡ್ ಅಕೌಂಟೆನ್ಸಿ, ಆರ್ ಸೈನ್ಸ್ ರಿಲೇಟೆಡ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಎನಿಥಿಂಗ್, ಝೂಲಜಿ, ಬಾಟ್ನಿ, ಫಾರೆಸ್ಟ್ರಿ, ಅಗ್ರಿಕಲ್ಚರ್, ದೇರ್ ಆಲ್ ಆಪ್ಷನಲ್. PUBAD, PSIR, ಸೋಷಿಯಾಲಜಿ. ಸೊ ಜನರಲಿ ಹೈಯೆಸ್ಟ್ ಮಾರ್ಕ್ಸ್ಗಳು ನಮಗೆ ಫೆಚ್ ಮಾಡ್ತಾ ಇರೋಂಥದ್ದು, ದೇರ್ ಆರ್ ಸಮ್ ಗುಡ್ ಸಬ್ಜೆಕ್ಟ್ಸ್, ದಟ್ ಈಸ್ ಆಂಥ್ರೋಪಾಲಜಿ, ಸೋಷಿಯಾಲಜಿ, ಜಿಯೋಗ್ರಫಿ, PSIR. ಈ 4 ಕಾಮನ್ಲಿ ಒಳ್ಳೊಳ್ಳೆ ಸ್ಕೋರ್ಗಳನ್ನು ತಗೊಳ್ತಾ ಇದೆ. ಸೊ ಯು ಕ್ಯಾನ್ ಸೆಲೆಕ್ಟ್ ಫ್ರಮ್ ದಿಸ್. ಅದರ್ವೈಸ್ ಕನ್ನಡ ಪ್ರೇಮ, ಕನ್ನಡ ಲಿಟ್ರೇಚರ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಪ್ಷನ್ ಫಾರ್ ಮೀ. ಏನಕ್ಕೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಕಲ್ತಿರೋಂಥದ್ದು, ನನಗೆ GSಗಿಂತ ಹೆಚ್ಚಾಗಿ ಐ ಹ್ಯಾವ್ ಸ್ಟಡಿಡ್ GS 17 to 18 ಸಬ್ಜೆಕ್ಟ್ ಎಲ್ಲನೂ ಓದಿದ್ದೀನಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾವೇನಾದರೂ ಕಲ್ತಿದ್ದೀವಿ ಅಂದರೆ ದಟ್ ಇಸ್ ಫ್ರಮ್ ಕನ್ನಡ ಲಿಟ್ರೇಚರ್, ದ ಮೋಸ್ಟ್ ಬ್ಯೂಟಿಫುಲ್ ಆಪ್ಷನಲ್. ಬಟ್ ಜನರಲಿ ಮಾರ್ಕ್ಸ್ ಇಸ್ ಅವರೇಜ್ ಓನ್ಲಿ. ಒಳ್ಳೆ ಮಾರ್ಕ್ಸ್ ಬರ್ತಿಲ್ಲ, ತಗೊಳ್ತಾ ಇರೋ ಸ್ಟೂಡೆಂಟ್ಸು ಕಡಿಮೆ ಆಗ್ತಿದ್ದಾರೆ ಇತ್ತೀಚೆಗೆ, ಮಾರ್ಕ್ಸ್ ಬರ್ತಿಲ್ಲ ಅಂತ. ಸೆಲೆಕ್ಟ್ ಗುಡ್. ಶಿವಕುಮಾರ್ ಸರ್ ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ, ನಿಮ್ಗೆ ಯಾವುದೇ ರೀತಿ ಡೌಟ್ ಬೇಡ. ಸೊ ಕೇರ್ಫುಲಿ ತಗೊಳ್ಬೇಕಾಗುತ್ತೆ. ಸೊ ಇನ್ ದಿಸ್ ಪೇಪರ್, ಆಪ್ಷನಲ್ ಪೇಪರಲ್ಲಿ ಯು ಹ್ಯಾವ್ ಟು ರೈಟ್ ಪೇಪರ್ 1, ಪೇಪರ್ 2 ಬೇಸ್ಡ್ ಆನ್ ಓನ್ಲಿ 1 ಸಬ್ಜೆಕ್ಟ್. ಮುಂಚೆ ಆದರೆ 2 ಸಬ್ಜೆಕ್ಟ್ ಇತ್ತು, ಈಗ 2 ಪೇಪರ್ನ ಒಂದೇ ಸಬ್ಜೆಕ್ಟ್ ಮೇಲೆ ಇಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಸ್ಟಡಿ. ಸೊ ದಿಸ್ ಈಸ್ ಆಪ್ಷನಲ್. ಇವು ಕೂಡ 250 ಮಾರ್ಕ್ಸ್ಗೆ ಯು ವಿಲ್ ಗೆಟ್ ದಿಸ್ ಒನ್. ದ ಕ್ವಶನ್ ಪ್ಯಾಟರ್ನ್ ವಿಲ್ ಬಿ ಸೇಮ್ ಆಸ್ ಎಥಿಕ್ಸ್. 13 10 ಮಾರ್ಕ್ಸ್ ಕ್ವಶನ್ ಇರುತ್ತೆ, 6 20 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಇಷ್ಟೇ. ಸೊ ದಿಸ್ ಈಸ್ ಎಕ್ಸಾಮ್ ಪ್ಯಾಟರ್ನ್. ಸೊ ಇಲ್ಲಿ 1750 ಮಾರ್ಕ್ಸ್ಗೆ ಎಕ್ಸಾಮ್ ಮುಗಿತ್ತು ಅಂದರೆ, ಇಲ್ಲಿ ಕ್ಲಿಯರ್ ಆದರೆ ಯು ವಿಲ್ ಗೋ ಇನ್ ಟು ದ ಇಂಟರ್ವ್ಯೂ. ದ ಇಂಟರ್ವ್ಯೂ ವಿಲ್ ಬಿ ಕಂಡಕ್ಟೆಡ್ ಫಾರ್ 275 ಮಾರ್ಕ್ಸ್. 275 ಮಾರ್ಕ್ಸ್ಗೆ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡ್ತಾರೆ. ಈ ಇಂಟರ್ವ್ಯೂ ಆ್ಯಂಡ್ ಮೇನ್ಸ್ 2 ಸ್ಕೋರು ನಿಮಗೆ ಲೆಕ್ಕ ಹಾಕಿ 2025. ಸೊ 2025ಕ್ಕೆ ನಿಮ್ಗೆ ಏನು ಮಾಡ್ತಾರೆ ಮಾರ್ಕ್ಸ್ ಅನ್ನೋದು, ನಾಟ್ ದಿಸ್ ಇಯರ್. ಸೊ 2025. ಸೊ 2025 ವಿಲ್ ಬಿ ದ ಫೈನಲ್ ರಿಸಲ್ಟ್. ಆ್ಯಂಡ್ ಜನರಲಿ ಇದಕ್ಕೆ ಎಷ್ಟು ಹೈಯೆಸ್ಟ್ ಮಾರ್ಕ್ಸನ್ನು ಕಟ್ ಆಫ್ನ ತಗೊಳ್ತಾರೆ ಅದ್ರ ಮೇಲೆ ರ್ಯಾಂಕನ್ನು ಅನೌನ್ಸ್ ಮಾಡೋದು. ದ ಹೈಯೆಸ್ಟ್ ವಿಲ್ ಬಿ ಅರೌಂಡ್ 1172 ಇದುವರೆಗೂ ತೊಗೊಂಡಿರೋಂಥದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಐ ಹ್ಯಾವ್ ನಾಟ್ ಸ್ಟಡಿಡ್, ಅದನ್ನು ರಿಸರ್ಚ್ ಮಾಡಿಲ್ಲ. ಬಟ್ ಹೈಯೆಸ್ಟ್ ಅರೌಂಡ್ 1050 1080 ಇಷ್ಟೇ ಹೈಯೆಸ್ಟ್ ಇದುವರೆಗೂ ತೊಗೊಂಡಿರೋಂಥದ್ರಲ್ಲಿ. ಸೊ ಮೇ ಬಿ 1100 ಪ್ಲಸ್ ಹೈಯೆಸ್ಟ್ ಇರ್ಬೋದು, ಅಷ್ಟು ಬಿಟ್ಟರೆ. ಸೊ ದಟ್ ಮೀನ್ಸ್ ಅರೌಂಡ್ 54 to 55% ವಿಲ್ ಬಿ ದ ಹೈಯೆಸ್ಟ್ ಮಾರ್ಕ್ಸ್. ದ ಲೋಯೆಸ್ಟ್ ವಿಲ್ ಬಿ ಅರೌಂಡ್ 930 ತೆಗೆದವರು ಕೂಡ ಏನು ಮಾಡಿದ್ದಾರೆ, ದೇ ಹ್ಯಾವ್ ಎಂಟರ್ಡ್ 930. ಸೊ ಅರೌಂಡ್ 900 ದ ಕ್ಯಾಟಗರಿ ಬೇಸ್ಡ್. ಸೊ ಅದು ಕೂಡ ಇಂಟರ್ ಆಗಿರುತ್ತೆ. ಒಂದು 10-20 ಮಾರ್ಕ್ಸ್ ಅಷ್ಟೇ ವ್ಯತ್ಯಾಸ ಇರುತ್ತೆ. ಕ್ಯಾಟಗರಿ ಏನು ಅಷ್ಟು ಆ್ಯಡೆಡ್ ಅಡ್ವಾಂಟೇಜ್ ಮಾಡಲ್ಲ. ದ ಕ್ಯಾಟಗರಿ ವಿಲ್ ಬಿ ಅಡ್ವಾಂಟೇಜ್ ಇನ್ ದ ರ್ಯಾಂಕ್ ಸೆಲೆಕ್ಷನ್. ಸೊ ಯಾವ ರ್ಯಾಂಕ್ ಸಿಕ್ತಾಗ ಯಾವ ಪೋಸ್ಟ್ನ ಕೊಡ್ತಾರೆ ಅದರಲ್ಲಿ ಮಾತ್ರ ಅಡ್ವಾಂಟೇಜ್ ಆಗುತ್ತೆ, ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ 5-10 ಮಾರ್ಕ್ಸ್ ವೇರಿಯೇಷನ್ ಅಷ್ಟೇ. ಸೊ ಅದರಲ್ಲಿ ಏನಂತ ಅಡ್ವಾಂಟೇಜ್ ಆಗಲ್ಲ. ಸೊ ಯು ಹ್ಯಾವ್ ಟು ಸ್ಟಡಿ ಈಕ್ವಲಿ. ಸೊ ಕರೆಕ್ಟಾಗಿ ಎಲ್ಲರೂ ಸಮಾನವಾಗಿ ಓದಬೇಕು. ಸೊ ಹೈಯೆಸ್ಟ್ ಮಾರ್ಕ್ಸ್ ವಿಲ್ ಬಿ 50% ಅಷ್ಟೇ.
So that means the clearing marks will be 50%. Prelims 50%, mains 50%, mains not even 50%. So totally 50%. Okay, la? So this is examination pattern. Next we'll go into the book and references. So in UPSC, ಈಗ ಬರ್ಕೊಳ್ಳಿ, there are some primary subjects. So ಕೆಲವೊಂದು ಪ್ರೈಮರಿ ಸಬ್ಜೆಕ್ಟ್ಗಳಂತ ಇದೆ. ಸೊ ವಾಟ್ ಈಸ್ ದಟ್ ಪ್ರೈಮರಿ ಸಬ್ಜೆಕ್ಟ್ಸ್? ದೇ ಆರ್ ಪೊಲಿಟಿ, ಹಿಂಗೆ ವರ್ಟಿಕಲಿ ಬರ್ಕೊಳ್ಳಿ, ಹಾರಿಜಾಂಟಲಿ ಬರ್ಕೊಬೇಡಿ, ವರ್ಟಿಕಲಿ ಬರ್ಕೊಳ್ಳಿ. ಪೊಲಿಟಿ, ಎಕಾನಮಿ, ಜಿಯೋಗ್ರಫಿ, ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್, IR, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಥಿಕ್ಸ್. ಈ 9 ಸಬ್ಜೆಕ್ಟನ್ನು ನಾವು UPSCಯಲ್ಲಿ ಬೇಸಿಕ್ ಸಬ್ಜೆಕ್ಟ್ಸ್, ಪ್ರೈಮರಿ ಸಬ್ಜೆಕ್ಟ್ಸ್ ಅಂತ ಕರಿತೀವಿ. ಏನಕ್ಕೆ ಬೇಸಿಕ್ ಸಬ್ಜೆಕ್ಟ್, ಪ್ರೈಮರಿ ಸಬ್ಜೆಕ್ಟ್ಸ್ ಅಂದರೆ ಈ 9ರಲ್ಲಿ 8 ಸಬ್ಜೆಕ್ಟ್ಗಳು ನಮಗೆ ಪ್ರಿಲಿಮ್ಸಲ್ಲೂ ಬರುತ್ತೆ, ಮೇನ್ಸಲ್ಲೂ ಬರುತ್ತೆ, ಆ್ಯಂಡ್ ಎವ್ರಿ ಡೇ ಕರೆಂಟ್ ಅಫೇರ್ಸ್ ವಿಲ್ ಬಿ ಫಿಲ್ಡ್ ವಿತ್ ದೀಸ್ ಟಾಪಿಕ್ಸ್ ಓನ್ಲಿ. ಪ್ರತಿದಿನ ನಾವು ಕರೆಂಟ್ ಅಫೇರ್ಸ್ ಓದುವಂಥದ್ದು ಇದೆ. ಸೊ ಕರೆಂಟ್ ಅಫೇರ್ಸ್ ಕ್ವಶನ್ ಇದ್ರ ಮೇಲೆ ಬರುವಂಥದ್ದು ಪ್ರಿಲಿಮ್ಸಲ್ಲೂ ಬರುತ್ತೆ, ಮೇನ್ಸಲ್ಲೂ ಬರುತ್ತೆ, ಆ್ಯಂಡ್ ಇವನ್ ದ ಇಂಟರ್ವ್ಯೂ ದೇ ವಿಲ್ ಆಲ್ಸೋ ಆಸ್ಕ್ ದ ಕ್ವಶನ್ ಫ್ರಮ್ ದೀಸ್ ಫೀಲ್ಡ್ಸ್. ಓಕೆನಾ? ಸೊ ಈ 8 ಸಬ್ಜೆಕ್ಟು ಬೋತ್ ಪ್ರಿಲಿಮ್ಸ್ ಮತ್ತು ಮೇನ್ಸಲ್ಲಿ ಬರುತ್ತೆ. ಆ್ಯಂಡ್ ವೈ ಎಥಿಕ್ಸ್ ಇಸ್ ದ ಬೇಸಿಕ್ ಸಬ್ಜೆಕ್ಟ್ ಅಂದರೆ ಎಥಿಕ್ಸ್ ಇಸ್ ದ ಓನ್ಲಿ ಸಬ್ಜೆಕ್ಟ್ ಇನ್ ದ UPSC ವಿಚ್ ಕ್ಯಾರೀಸ್ 250 ಮಾರ್ಕ್ಸ್. ಎಥಿಕ್ಸ್ ಇಸ್ ದ ಓನ್ಲಿ ಸಬ್ಜೆಕ್ಟ್ ಇನ್ ದ UPSC ವಿಚ್ ಕ್ಯಾರೀಸ್ 250 ಮಾರ್ಕ್ಸ್. ಓಕೆನಾ? ನೆಕ್ಸ್ಟ್ ಅದಾದಮೇಲೆ ದೇರ್ ಆರ್ ಸಮ್ ಸೆಕೆಂಡರಿ ಸಬ್ಜೆಕ್ಟ್ಸ್. ಸೊ ಅದ್ರ ಕೆಳಗೇನೆ ಬರ್ಕೊಳ್ತಾ ಹೋಗಿ. ಸೆಕೆಂಡರಿ ಸಬ್ಜೆಕ್ಟ್ಸ್, ದ ಫಸ್ಟ್ ಒನ್ ಪೋಸ್ಟ್ ಇಂಡಿಪೆಂಡೆನ್ಸ್, ವರ್ಲ್ಡ್ ಹಿಸ್ಟರಿ, ಇಂಡಿಯನ್ ಸೊಸೈಟಿ, governance, social justice, internal security, disaster management. Okay na? The post independence, world history, internal security, Indian society, ಈ ಮೂರು ನಮಗೆ ಪೇಪರ್ 1ನಲ್ಲಿ ಬರುತ್ತೆ, GS 1ನಲ್ಲಿ. ಗವರ್ನೆನ್ಸ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಪೇಪರ್ 2ಅಲ್ಲಿ ಬರುತ್ತೆ. ಇಂಟರ್ನಲ್ ಸೆಕ್ಯೂರಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪೇಪರ್ 3ಅಲ್ಲಿ ಬರುತ್ತೆ. ಓಕೆ ಅಲ್ಲ? ಸೊ ಪೇಪರ್ 3ಅಲ್ಲಿ ಬರುತ್ತೆ. ಸೊ ದೀಸ್ ಆರ್ ಸೆಕೆಂಡರಿ ಸಬ್ಜೆಕ್ಟ್ಸ್ ಅಂತ ಏನಕ್ಕೆ ಕರಿತೀನಿ ಅಂದರೆ ದೀಸ್ 7 ಸಬ್ಜೆಕ್ಟ್ಸ್ ವಿಲ್ ಕಮ್ ಓನ್ಲಿ ಇನ್ ದ ಮೇನ್ಸ್. ಮೇನ್ಸಲ್ಲಿ ಮಾತ್ರ ಬರ್ತವೆ, ಬಿಟ್ಟರೆ ಪ್ರಿಲಿಮ್ಸಲ್ಲಿ ಬರಲ್ಲ. ಆ್ಯಂಡ್ ಇಫ್ ಯು ಸ್ಟಡೀಡ್ ದೀಸ್ ಬೇಸಿಕ್ ಸಬ್ಜೆಕ್ಟ್ಸ್, ಈ ಬೇಸಿಕ್ ಸಬ್ಜೆಕ್ಟನ್ನು ಒಂದೊಂದು ಸಬ್ಜೆಕ್ಟ್ ಸ್ಟಡಿ ಮಾಡಲಿಕ್ಕೂ, ದಟ್ಟು ಪರ್ಟಿಕ್ಯುಲರ್ಲಿ ಪೊಲಿಟಿ, ಎಕನಾಮಿ, ಜಿಯೋಗ್ರಫಿ, ಮಾಡರ್ನ್ ಹಿಸ್ಟ್ರಿ, ಎಥಿಕ್ಸ್, ಆರ್ಟ್ ಆ್ಯಂಡ್ ಕಲ್ಚರ್, ಇವನ್ನೆಲ್ಲ ಸ್ಟಡಿ ಮಾಡೋಕ್ಕೆ ಅಟ್ಲೀಸ್ಟ್ 1 ಮಂತ್ ಬೇಕು, ಒಂದೊಂದು ಸಬ್ಜೆಕ್ಟ್ ಸ್ಟಡಿ ಮಾಡೋಕ್ಕೆ. ಸೊ ಇನ್ನು ಮಿಕ್ಕಿದ ಈ ಸಬ್ಜೆಕ್ಟ್ಗಳನ್ನು ಇಫ್ ಯು ಹ್ಯಾವ್ ಸ್ಟಡಿಡ್ ಥರೋಲಿ ದೀಸ್ ಸಬ್ಜೆಕ್ಟ್ಸ್, ಒಂದು ವಾರದಲ್ಲಿ ಇದನ್ನು ಮುಗಿಸ್ಬೋದು. ಎವ್ರಿ ಸಬ್ಜೆಕ್ಟ್ ವಿತಿನ್ ಅ ವೀಕ್ ಯು ಕ್ಯಾನ್ ಫಿನಿಶ್ ಈಚ್ ಸಬ್ಜೆಕ್ಟ್. ಸೊ ಅಷ್ಟು ಈಸಿ ಇರುತ್ತೆ ಇಫ್ ಯು ಸ್ಟಡಿಡ್ ದಿಸ್ ಸಬ್ಜೆಕ್ಟ್. ಸೊ ಮಾಡರ್ನ್ ಹಿಸ್ಟ್ರಿ ಅಸೋಸಿಯೇಟೆಡ್ ವಿತ್ ಪೋಸ್ಟ್ ಇಂಡಿಪೆಂಡೆನ್ಸ್ ಆ್ಯಂಡ್ ವರ್ಲ್ಡ್ ಹಿಸ್ಟ್ರಿ, ಆ್ಯಂಡ್ ದೇರ್ ವಿಲ್ ಬಿ ಪೊಲಿಟಿ ಅಸೋಸಿಯೇಟೆಡ್ ವಿತ್ ಇಂಡಿಯನ್ ಎಕಾನಮಿ, ಪೊಲಿಟಿ ಆ್ಯಂಡ್ ಎಕಾನಮಿ, ಆ್ಯಂಡ್ ಗವರ್ನೆನ್ಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ಪೊಲಿಟಿ. ದೆನ್ ಸೋಷಿಯಲ್ ಜಸ್ಟಿಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ಪೊಲಿಟಿ ಆ್ಯಂಡ್ ಎಕಾನಮಿ. ಸೊ ನೆಕ್ಸ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ is associated with geography, internal security is associated with IR and environment. So ಈ ರೀತಿ ಅಸೋಸಿಯೇಟ್ ಆಗಿರ್ತವೆ, you can study easily. Then there are tertiary subjects. The tertiary subjects are the subject which come only in the prelims. Prelims ಅಲ್ಲಿ ಮಾತ್ರ ಬರುವಂಥ ಎಕ್ಸಾಮ್ಗಳು. That is ancient and medieval history. Another one is CSAT. ಮತ್ತು ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ. ಏನಕ್ಕೆ ಟರ್ಷರಿ ಸಬ್ಜೆಕ್ಟ್ ಅಂದರೆ ಬರೀ ಪ್ರಿಲಿಮ್ಸಲ್ಲಿ ಮಾತ್ರ ಬರ್ತವೆ. ನೀವು ಒಂದೊಂದು ವಾರದಲ್ಲಿ CSAT ಯು ನೀಡ್ ಟು ವರ್ಕ್ ಹಾರ್ಡ್, ಅಟ್ಲೀಸ್ಟ್ 2 ಮಂತ್ಸ್ ಆದರೂ ವರ್ಕ್ ಮಾಡಬೇಕು. ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ ಒಂದು ವಾರದಲ್ಲಿ ನೀವು ಮುಗಿಸ್ಕೋಬೇಕು. ಇಷ್ಟೇ ಸಬ್ಜೆಕ್ಟ್ಗಳು. ಓಕೆನಾ? ಫಾರ್ ಪೊಲಿಟಿ ನೋಟ್ಸ್ ಬರ್ಕೊಳ್ಳಿ. ಯು ನೋ ದ ಬುಕ್ಸ್. ಫಸ್ಟ್ ಒನ್ ಇಸ್ M. ಲಕ್ಷ್ಮೀಕಾಂತ್. ಪೊಲಿಟಿಗೆ M. ಲಕ್ಷ್ಮೀಕಾಂತ್ ಓದಬೇಕು. ದಟ್ ಈಸ್ ಅ ಸ್ಟ್ಯಾಂಡರ್ಡ್ ಬುಕ್. ಅದ್ರ ಜೊತೆ 11th NCERT ಸಾಕು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ 11th. ನೆಕ್ಸ್ಟ್ ಫಾರ್ ಎಕಾನಮಿ ಯು ಕ್ಯಾನ್ ಟೇಕ್ ವಿವೇಕ್ ಸಿಂಗ್ ಚೆನ್ನಾಗಿದೆ. ವಿವೇಕ್ ಸಿಂಗ್. ಅದ್ರ ಜೊತೆ 11th NCERT ಪ್ಲಸ್ 12th NCERT. 11th ಪ್ಲಸ್ 12th NCERT. ಫಾರ್ ಜಿಯೋಗ್ರಫಿ ಆಲ್ NCERT 6 ಇಂದ 12th ವರೆಗೂ. ಆಲ್ NCERT ಫ್ರಮ್ 6th to 12th. ಸೊ ಅದಾದಮೇಲೆ ಪ್ಲಸ್ PMF IAS ನೋಟ್ಸ್. PMF IAS ನೋಟ್ಸ್. ಓಕೆನಾ? ನೆಕ್ಸ್ಟ್ ಅದಾದಮೇಲೆ ಮಾಡರ್ನ್ ಹಿಸ್ಟ್ರಿ,
ಯು ಹ್ಯಾವ್ ಟು ರೀಡ್ ಸ್ಪೆಕ್ಟ್ರಮ್ ಪ್ಲಸ್ ಬಿಪಿನ್ ಚಂದ್ರ, ಎರಡೂ ಓದಬೇಕು. ಸ್ಪೆಕ್ಟ್ರಮ್ ಪ್ಲಸ್ ಬಿಪಿನ್ ಚಂದ್ರ. ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್, ವೆರಿ ಬ್ಯೂಟಿಫುಲ್ ಬುಕ್ ರಿಟನ್ ಬೈ ನೀರಜ್ ರಾವ್, ನೀರಜ್ ರಾವ್, ಆರ್ಟ್ ಆ್ಯಂಡ್ ಕಲ್ಚರ್. ಐಆರ್ಗೆ ನಿಮ್ಗೆ ಯಾವುದೇ ರೀತಿ ಬುಕ್ ಬೇಡ, ಯು ಕ್ಯಾನ್ ರೆಫರ್ ದ ಕ್ಲಾಸ್ ನೋಟ್ಸ್. ಕ್ಲಾಸ್ ಮಾಡಿಸ್ತೀವಿ, ಆ ಕ್ಲಾಸ್ ನೋಟ್ಸನ್ನು ರೆಫರ್ ಮಾಡಿ, ಅದ್ರ ಜೊತೆ ಕರೆಂಟ್ ಅಫೇರ್ಸ್ ಓದ್ಕೊಂಡ್ರೆ ಸಾಕಾಗುತ್ತೆ. ಓಕೆನಾ? ಕ್ಲಾಸ್ ನೋಟ್ಸ್ ಪ್ಲಸ್ ಕರೆಂಟ್ ಅಫೇರ್ಸ್ ಅಂತ ಬರ್ಕೊಳ್ಳಿ ಸಾಕು. ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಯಾವ ಎನ್ ಸಿ ಆರ್ ಟಿನೂ ಓದ್ಬೇಡಿ, ಏನೂ ಓದಬೇಡಿ. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೀವು NCERT ಓದಬೇಕು ಅಂದರೆ ಮತ್ತೆ PUC ಮಾಡಬೇಕಾಗುತ್ತೆ. ಸೊ ಡೋಂಟ್ ವರಿ, ಓನ್ಲಿ ಕರೆಂಟ್ ಅಫೇರ್ಸ್. ಫಾರ್ ಎನ್ವಿರಾನ್ಮೆಂಟ್, ಯು ಕ್ಯಾನ್ ರೀಡ್ PMF. ಸೇಮ್ ಜಿಯೋಗ್ರಫಿಗೆ ಯಾವ್ದು ಹೇಳಿದೆ ಅದೇ PMF. ಫಾರ್ ಎಥಿಕ್ಸ್, ರೀಸೆಂಟ್ಲಿ ಆ ನ್ಯೂ ಬುಕ್ ಬಂದಿದೆ, ತುಂಬ ಚೆನ್ನಾಗಿದೆ. ದಟ್ ಈಸ್ ಸೃಷ್ಟಿ ಜಯಂತ್ ದೇಶ್ಮುಖ್ ಆ್ಯಂಡ್ ನಾಗಾರ್ಜುನ ಗೌಡ, ದೇ ಹ್ಯಾವ್ ರಿಟನ್ ಇಟ್. ಓಕೆನಾ? ಸೃಷ್ಟಿ ಜಯಂತ್ ದೇಶ್ಮುಖ್ ಆ್ಯಂಡ್ ನಾಗಾರ್ಜುನ ಗೌಡ ಅವ್ರದ್ದು ಇದು ಮಾಡಿ. ಸೊ ಕನ್ನಡದಲ್ಲೂ ಕೂಡ ಅದನ್ನು ನಾನು ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದೀನಿ. ಸೊ ಬೈ ನೆಕ್ಸ್ಟ್ ಮಂತ್ ಬರುತ್ತೆ ಮಾರ್ಕೆಟಲ್ಲಿ, ಯು ಕ್ಯಾನ್ ಸೆಲೆಕ್ಟ್ ದಟ್ ಎಥಿಕ್ಸ್. ಓಕೆನಾ? ಆ್ಯಂಡ್ ಫಾರ್ ಆಲ್ ದೀಸ್ ಸಬ್ಜೆಕ್ಟ್, ಇವಕ್ಕೆ ಸ್ಟ್ಯಾಂಡರ್ಡ್ ಬುಕ್ ಹೇಳಿದೆ. ಈ ಎಲ್ಲ ಸಬ್ಜೆಕ್ಟ್ಗಳಿಗೆ, ನಾಟ್ ಟರ್ಷರಿ, ಈ ಎಲ್ಲ ಸಬ್ಜೆಕ್ಟ್ಗಳಿಗೆ ಯು ಕ್ಯಾನ್ ರೆಫರ್ ದಿಸ್ ಒನ್. ಯಾವುದು? ಕ್ಲಾಸ್ ನೋಟ್ಸ್ಗಳು, ಮೆಟೀರಿಯಲ್ಗಳು, ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ಗಳನ್ನು ರೆಫರ್ ಮಾಡಿದ್ರೆ ಸಾಕು. ಸೊ ನೆಕ್ಸ್ಟ್ ಫಾರ್ ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ, ತಮಿಳ್ನಾಡು NCERT. ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿಗೆ ತಮಿಳ್ನಾಡು NCERT ಸಾಕು. ಫಾರ್ CSAT, ಯು ಕ್ಯಾನ್ ರೆಫರ್ ಅಮಿತ್ ಗರ್ಗ್ ಅವ್ರದ್ದು ಕ್ಲಾಸು ಮತ್ತು ವಿಡಿಯೋಗಳೆಲ್ಲ ಸಿಗುತ್ತೆ ಯೂಟ್ಯೂಬಲ್ಲಿ ಆರ್ ಟೆಲಿಗ್ರಾಮಲ್ಲಿ, ಯು ಕ್ಯಾನ್ ರೆಫರ್ ದಟ್. ಸೊ ದಿಸ್ ಇಸ್ ದ ಸೋರ್ಸ್ ಫಾರ್ UPSC. ಇಷ್ಟೇ, ಇನ್ನೇನು ಇಲ್ಲ, ಇನ್ನೇನು ಓದ್ಬೇಡಿ, ಅಷ್ಟೇ, ಇನ್ನೇನು ಬೇಡ. ಸೊ ಯು ಕ್ಯಾನ್ ರೆಫರ್ ಮಲ್ಟಿಪಲ್ ಸೋರ್ಸ್, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಬೇಡ. ಸೊ ಇಷ್ಟು ಸಾಕು. ನಿಮ್ಗೆ ಏನೇ ಡೌಟ್ ಬಂದ್ರೂ ಸೊ ಯು ಕ್ಯಾನ್ ಕಮೆಂಟ್, ವಿಸಿಟರ್ಸ್ ಕೇಳ್ಬೋದು, ಕ್ವಶನ್ ಕೇಳ್ಬೋದು. ಸೊ ಕೇಳೋರಂತೆ. ಸೊ ಇಷ್ಟು ಸಾಕು. ದೆನ್ ವಾಟ್ ಶುಡ್ ಬಿ ಯುವರ್ ಟೈಮ್ ಟೇಬಲ್? ಸಿ ಎವ್ರಿ ಡೇ ಯು ಹ್ಯಾವ್ 24 hours, ಸೇಮ್ ಆಸ್ ಎವ್ರಿ ಒನ್. ಸೊ ಎಲ್ರಿಗೂ ಇರೋ ರೀತಿ ನಮಗೂ ಕೂಡ 24 ಗಂಟೆ ಇದೆ ಪ್ರತಿದಿನ. 7 ಗಂಟೆ ನಿದ್ದೆ ಮಾಡ್ತೀರಿ, ಹೌದಾ? 7 ಗಂಟೆ ಪ್ಲಸ್ 5 hours ಎಕ್ಸ್ಟ್ರಾ ಫಾರ್ ಊಟ, ತಿಂಡಿ, ಸ್ನಾನ, ಮನೆಯವ್ರ ಜೊತೆ ಮಾತಾಡೋಂಥದ್ದು. ಸೊ ಇವೆಲ್ಲ ಇದ್ದೇ ಇರುತ್ತೆ. ಸೊ ದಟ್ ಈಸ್ 12 hours ಗಾನ್, ಹೌದಲ್ಲ? ಸೊ ಇನ್ನು ಮಿಕ್ಕಿರುವಂತಹ 12 hours ಅಲ್ಲಿ ವಾಟ್ ಯು ಹ್ಯಾವ್ ಟು ಡೂ? ಸೊ 12 hours. ಸೊ ಯು ಹ್ಯಾವ್ ಟು ಡಿವೈಡ್ ಯುವರ್ 12 hours 4, 3, 2, 2, 1, 1. 4, 3, 7, 2, 9, 2, 11, 12. 4, 3, 2, 1, 1, 1. ಸೊ 4 hour, 3 hour, 2 hour, 1 hour, 1 hour, 1 hour. ಸೊ ಫಸ್ಟ್ 4 hour ಈಸ್ ಫಾರ್ GS, ಜನರಲ್ ಸ್ಟಡೀಸ್. ಸೊ ನಿಮಗೆ 3 hour ಕ್ಲಾಸ್ ಇದ್ದರೆ ಅದನ್ನು 1 hour ರಿವಿಷನ್ ಮಾಡಬೇಕು. 6 hour ಕ್ಲಾಸ್ ಇದ್ದರೆ 2 hour ರಿವಿಷನ್ ಮಾಡಬೇಕು. ಜನರಲಿ ನಿಮಗೆ 3 hours ಕ್ಲಾಸ್ ಇರುತ್ತೆ. ಲೆಕ್ಚರ್ ಅವೈಲಬಿಲಿಟಿ ಮೇಲೆ ನಿಮಗೆ 6 hours ಕ್ಲಾಸು ಆಗ್ಬೋದು. ಓಕೆನಾ? ಸೊ ನಿಮಗೆ 4 hours ಕ್ಲಾಸ್ ಇದ್ದರೆ ಯು ಹ್ಯಾವ್ ಟು 3 hours ಕ್ಲಾಸ್ ಇದ್ದರೆ ಯು ಹ್ಯಾವ್ ಟು ರಿವೈಸ್ 1 hour. ನಿಮ್ಮ ಕ್ಲಾಸ್ ಇರುತ್ತೆ 10:30 to 1:30, ದಟ್ ಈಸ್ 3 hour ಕ್ಲಾಸ್. ಸೊ ಅದು ಮುಗಿದ ತಕ್ಷಣ ನೀವೇನು ಮಾಡಬೇಕು? ಇವತ್ತು ಕ್ಲಾಸಲ್ಲಿ ಏನು ಓದಿದ್ದೀನಿ ಅದನ್ನು ರಿವಿಷನ್ ಮಾಡ್ಕೋಬೇಕು ಎವ್ರಿ ಡೇ. ಸೊ ನಾನು ಸ್ಟ್ಯಾಂಡರ್ಡ್ ಬುಕ್ ಹೇಳಿದ್ದೀನಿ, ಆ ಸ್ಟ್ಯಾಂಡರ್ಡ್ ಬುಕ್ ಇಟ್ಕೊಳ್ಳಿ, ಕ್ಲಾಸ್ ಏನು ಟಾಪಿಕ್ ಮಾಡ್ತಾರೆ ತೊಗೊಳ್ಳಿ, ಓದ್ಕೊಳ್ಳಿ, ರಿವಿಷನ್ ಮಾಡಿ, ಮುಗಿಸಿ. ಸೊ 4 hours, 3 hour ಪ್ಲಸ್ 1 hour ರಿವಿಷನ್. ಸೊ ಅಕಸ್ಮಾತ್ ಈ 3 hours ಬದಲು ಅವ್ರೇನಾದರೂ 6 hours ಕ್ಲಾಸ್ ಮಾಡಿದ್ರು ಅಂದರೆ ಅನದರ್ 3 hour ಪ್ಲಸ್ ಅನದರ್ 1 hour ಫಾರ್ ರಿವಿಷನ್, 8 hour ಅಲ್ಲೇ ಆಗುತ್ತೆ. ಸೊ ದೆನ್ ಆಗ ಬೇರೆ ಏನು ಹೇಳ್ತೀನಿ ಅದನ್ನು ಬೇಕಿದ್ರೆ ನೀವು ಮ್ಯಾನೇಜ್ ಮಾಡಿಕೊಂಡ್ರೆ ಆಗುತ್ತೆ. ನೆಕ್ಸ್ಟ್ ಫಾರ್ ದಿಸ್ 3 hour, ದಿಸ್ ಇಸ್ ಫಾರ್ ಆಪ್ಷನಲ್. ಜನರಲಿ ಎವ್ರಿ ಡೇ ಅರೌಂಡ್ 2.5 hour ಕ್ಲಾಸ್ ಇರುತ್ತೆ ನಿಮಗೆ ಕನ್ನಡ ಲಿಟ್ರೇಚರ್ ತೊಗೊಂಡ್ರೆ. ಸೊ ನಮ್ಮಲ್ಲಿ ಕನ್ನಡ ಲಿಟ್ರೇಚರ್, ಜಿಯೋಗ್ರಫಿ, ಸೋಷಿಯಾಲಜಿ, ಆಂಥ್ರೋಪಾಲಜಿ 4 ಆಪ್ಷನಲ್ ಇದೆ. ಸೊ ನೀವು ತೊಗೊಂಡ್ರೆ 2.5 ಗಂಟೆ ಕ್ಲಾಸ್ ಇರುತ್ತೆ, 30 minutes ರಿವಿಷನ್. ಸೊ ಮುಗೀತು. GS ಆಪ್ಷನಲ್, 4 hour GS ಮಾಡ್ತೀರಿ, 3 hour ಆಪ್ಷನಲ್ ಮಾಡ್ತೀರಿ. 2 hour ಎಸ್, ದಟ್ ಈಸ್ ಕರೆಂಟ್ ಅಫೇರ್ಸ್. 2 ಗಂಟೆ ಪ್ರತಿದಿನ 2 ಗಂಟೆ ಕರೆಂಟ್ ಅಫೇರ್ಸ್. ಇದರಲ್ಲಿ ಡಿವೈಡ್ ಇಟ್ಟು 1 hour 30 minutes 30 minutes 3 ರೀತಿ ಡಿವೈಡ್ ಮಾಡ್ಕೊಳ್ಳಿ. 1 hour 30 minutes 30 minutes. 1 hour is for ನ್ಯೂಸ್ ಅನಾಲಿಸಿಸ್.
30 ಮಿನಿಟ್ಸ್ ಎಡಿಟೋರಿಯಲ್ಗಳನ್ನು ಓದಿ. ಎಡಿಟೋರಿಯಲ್ ಸಂಪಾದಕೀಯ ಅಂತ ಬರುತ್ತೆ, ಆ ಎಡಿಟೋರಿಯಲ್ಗಳನ್ನು ಓದಿ ಎವ್ರಿ ಡೇ, ಬಿಕಾಸ್ ಇಟ್ ವಿಲ್ ಹೆಲ್ಪ್ ಯು ಟು ಬಿಲ್ಡ್ ಯುವರ್ ದ ವೊಕ್ಯಾಬ್ಯುಲರಿ. ನಿಮ್ಮ ವೊಕ್ಯಾಬ್ಯುಲರಿಯನ್ನು ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೀವು ಆನ್ಸರನ್ನು ಬರೀಲಿಕ್ಕೆ, ಎಸ್ಸೆ ಬರೀಲಿಕ್ಕೆ, ರೀಡಿಂಗ್ ಕಾಂಪ್ರಿಹೆನ್ಷನ್ನ ಸಾಲ್ವ್ ಮಾಡಲಿಕ್ಕೆ, ಇವಕ್ಕೆಲ್ಲ ಇರೋಂಥದ್ದು ಒಂದೇ ಸೊಲ್ಯೂಷನ್ ಅಂದರೆ ದಟ್ ಈಸ್ ಎಡಿಟೋರಿಯಲ್. ಎವ್ರಿ ಡೇ ಎಡಿಟೋರಿಯಲನ್ನು ಓದಿ. ಆ್ಯಂಡ್ ಇಫ್ ಯು ಕಂಟಿನ್ಯೂಸ್ಲಿ ರೀಡ್ ಎಡಿಟೋರಿಯಲ್, ಯುವರ್ ಬಿಹೇವಿಯರ್ ವಿಲ್ ಚೇಂಜ್. ಬಿಹೇವಿಯರ್ ವಿಲ್ ಚೇಂಜ್. ಏನಕ್ಕೆ ಚೇಂಜ್ ಆಗುತ್ತೆ ಅಂದರೆ ದ ಎಡಿಟೋರಿಯಲ್ಸ್ ವಿಲ್ ಬಿ ರಿಟನ್ ಬೈ ಆಫೀಸರ್ಸ್, ರಿಟೈರ್ಡ್ ಆಫೀಸರ್ಸ್, ಅಂಬಾಸಿಡರ್ಸ್, ಸೆಕ್ರೆಟರಿ. ಸೊ ಇವರು ಇಂಟೆಲೆಕ್ಚುವಲ್ಗಳು ಬರೆಯುವಂಥದ್ದು. ಸೊ ಯುವರ್ ಲ್ಯಾಂಗ್ವೇಜ್ ಆ್ಯಂಡ್ ವೊಕ್ಯಾಬ್ಯುಲರಿ ವಿಲ್ ಇಂಪ್ರೂವ್. ಸೊ ಅದಕ್ಕೋಸ್ಕರ ಮಾಡಿ. ನೆಕ್ಸ್ಟ್ ಆದಮೇಲೆ ಅನದರ್ 30 ಮಿನಿಟ್ಸ್ ಈಸ್ ಮ್ಯಾಗ್ಝಿನ್. ಮಂತ್ಲಿ ಮ್ಯಾಗ್ಝಿನ್ಗಳನ್ನು ಓದಬೇಕು. ಯೋಜನಾ, ಕುರುಕ್ಷೇತ್ರ, ಆ್ಯಂಡ್ ದೇರ್ ವಿಲ್ ಬಿ ದಿಸ್ ಈಸ್ 2 hours. ನೆಕ್ಸ್ಟ್ 1 hour ಈಸ್ ಫಾರ್ ಪ್ರಿಲಿಮ್ಸ್ ಕ್ವಶನ್ ಪ್ರಾಕ್ಟೀಸ್. ಎವ್ರಿ ಡೇ ಪ್ರಿಲಿಮ್ಸ್ ಕ್ವಶನ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಈಗ ಬೇಡ, ಈಗ ಸದ್ಯಕ್ಕೆ ನೀವು ಅಡ್ಜಸ್ಟ್ ಆಗಲಿಕ್ಕೆ 4-3 ಇದನ್ನೇ ಮಾಡಿ ಸಾಕು. 7 hour ಓದಿ ಸಾಕು ಸ್ಟಾರ್ಟಿಂಗ್. ಆಮೇಲೆ 1 month ಆದಮೇಲೆ ಯು ಫಾಲೋ ದಿಸ್ ಟೈಮ್ ಟೇಬಲ್. ಪ್ರಿಲಿಮ್ಸ್ ಕ್ವಶನ್ 1 hour, ಮೇನ್ಸ್ ಕ್ವಶನನ್ನು ಫಾಲೋ ಮಾಡಿ, ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ 1 hour ಡೆವಲಪ್ ಯುವರ್ ಹಾಬೀಸ್. ನೀವು ಹಾಬಿಗಳನ್ನು ಡೆವಲಪ್ ಮಾಡ್ಕೊಳ್ಳಿ. ಸೊ ಶಟಲ್ ಕಾಕ್ ಆಡೋದಿರ್ಬೋದು, ವಾಕ್ ಮಾಡೋಂಥದ್ದು ಇರ್ಬೋದು, ಪಾಡ್ಕಾಸ್ಟ್ಗಳನ್ನು ಕೇಳೋಂಥದ್ದು ಇರ್ಬೋದು, ಇಂಟರ್ವ್ಯೂಗಳನ್ನು ನೋಡೋಂಥದ್ದು ಇರ್ಬೋದು, ಇವನ್ ವಾಚಿಂಗ್ ಮೂವಿ ಆಲ್ಸೋ. ಸೊ ವಾಚಿಂಗ್ ಮೂವಿ ಮೀನ್ಸ್ ನಾಟ್ ಕಮರ್ಷಿಯಲ್ ಮೂವೀಸ್, ಡಿ ಬಾಸ್, ಅಪ್ಪು ಬಾಸ್, ನಾಟ್ ದಟ್ ಒನ್. ಪ್ಯಾರಲಲ್ ಮೂವೀಸ್ಗಳನ್ನು ನೋಡಿ ಸ್ವಲ್ಪ. ಸೊ ಯು ವಿಲ್ ಇಂಪ್ರೂವ್ ಯುವರ್ ನಾಲೆಡ್ಜ್. ಸೊ ದೆನ್ ಆಫ್ಟರ್ ದಟ್ ಯು ವಿಲ್ ಆಲ್ಸೋ ರೀಡಿಂಗ್ ನಾವೆಲ್ಸ್, ರೈಟಿಂಗ್ ಪೊಯೆಟ್ರಿ, ರೈಟಿಂಗ್ ಸ್ಟೋರೀಸ್, ಡ್ರಾಯಿಂಗ್, ಎನಿಥಿಂಗ್. ಸೊ ಡೆವಲಪ್ ಯುವರ್ ಹಾಬಿ ಫಾರ್ 1 hour. ಏನಕ್ಕೆ ಅಂದರೆ UPSC ಹಾಬಿ ಸೆಕ್ಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಸಲ ನಮ್ಮದು ಇಂಟರ್ವ್ಯೂ ಕ್ವಶನ್ ಎಲ್ಲ ಕಂಪ್ಲೀಟ್ಲಿ ಹಾಬಿ ಸೆಕ್ಷನ್. ನಮ್ಮದು ಹಾಬಿ ರೈಟಿಂಗ್ ಪೊಯಮ್ಸ್, ರೀಡಿಂಗ್ ನಾವೆಲ್ಸ್ ಆ್ಯಂಡ್ ವಾಚಿಂಗ್ ಮೂವೀಸ್. ಈ 3 ಮೇಲೇ ಕಂಪ್ಲೀಟ್ ಕ್ವಶನ್ಸ್. ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂ ನಮ್ಮದು ಅಲ್ಲೇ ಬಂದಿದೆ. ಸೊ ಲೈಕ್ ದಟ್. ಸೊ ಡೆವಲಪ್ ಅ ನ್ಯೂ ಹಾಬೀಸ್. ಸೊ ಒಂದು ಹಾಬಿಗಳನ್ನು ಬೆಳೆಸ್ಕೊಳ್ತಾ ಹೋಗಿ. ಸೊ ಮೈಥಾಲಜಿ ಓದೋದಿರ್ಬೋದು, ನಾನ್ ಫಿಕ್ಷನ್ ಓದೋದಿರ್ಬೋದು, ಫಿಕ್ಷನ್ ಓದೋಂಥದ್ದಿರ್ಬೋದು, ಎನಿಥಿಂಗ್ ಕ್ಯಾನ್ ಬಿ ಅ ಹಾಬಿ. ಸೊ ಡೆವಲಪ್ ಮಾಡ್ಕೊಳ್ಳಿ. ಇವನ್ ವಾಚಿಂಗ್ ಮೂವೀಸ್ ಆಲ್ಸೋ. ಸೊ ಲೈಕ್ ಪುಟ್ಟಣ್ಣ ಕಣಗಾಲ್ ಮೂವೀಸ್. ಸೊ ದೇ ಆರ್ ಗ್ರೇಟ್. ಸೋಷಿಯಲ್ ಇಶ್ಯೂಗಳನ್ನು ಡಿಸ್ಕಸ್ ಮಾಡೋಂಥದ್ದು. ಸೊ ಈ ರೀತಿ ಮೂವಿಗಳನ್ನು ನೋಡೋಂಥದ್ದು ಕೂಡ ಇಟ್ ವಿಲ್ ಬಿ ಅ ಗುಡ್ ಎಕ್ಸಸೈಸ್. ಸೊ ಒಂದು ಬ್ರೇಕ್ ಕೂಡ ನಿಮಗೆ ಸಿಕ್ತಂಗೆ ಆಗುತ್ತೆ. ಓಕೆನಾ? ಇದನ್ನು ಯಾವ ಟೈಮಿಗೆ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಆ ಟೈಮಲ್ಲಿ ಮಾಡ್ಕೊಳ್ತಾ ಹೋಗಿ. ಬಟ್ ರೆಗ್ಯುಲರ್ಲಿ ಇಷ್ಟನ್ನು ಮಾಡಲೇಬೇಕು. ಸೊ ದಿಸ್ ಈಸ್ ಯುವರ್ UPSC ಪ್ರಿಪ್ರೇಷನ್ ಸ್ಟ್ರಾಟಜಿ. ಇನ್ನು IAS ಅಕಾಡೆಮಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕಂಪ್ಲೀಟ್ಲಿ ನಿಮಗೆ 10 months ಕೋರ್ಸ್ ಇರುತ್ತೆ. ಸೊ UPSC ಕೋರ್ಸು ಅದನ್ನು ಮುಗಿದ ಮೇಲೆ ನಮ್ಮದು 1 year ಮೆಂಟರ್ಶಿಪ್ ಇರುತ್ತೆ. ಸೊ 1 year ಐ ವಿಲ್ ಗಿವ್ ಮೆಂಟರ್ಶಿಪ್. ಸೊ ಯಾವ ರೀತಿ ಓದ್ಕೊಳ್ತಾ ಹೋಗಬೇಕು, ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ವೀಕ್ಲಿ ಟೆಸ್ಟ್ಗಳು, ಇವನ್ನೆಲ್ಲ ಮಾಡ್ತಾ ಹೋಗ್ತೀವಿ. ಓಕೆನಾ? ಬೇರೆ ಡೌಟ್ ಇದೆಯಾ? ಇಲ್ಲಾಂದರೆ ಮುಗಿಸೋಣ.